ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಂಥದ್ದೇ ಒಂದು ಕ್ಷೇತ್ರದ ಪರಿಮಿತಿ ಅಂತ ಇಟ್ಟುಕೊಳ್ಳದೆ ಬಹುತೇಕ ಎಲ್ಲ ಕ್ಷೇತ್ರದ ಸಾಧಕರನ್ನ ಸಂದರ್ಶಿಸುತ್ತಾ ಬಂದಿದ್ದೀವಿ. ಅದರಲ್ಲೂ ಸಂಗೀತ ಎನ್ನುವಂಥದ್ದು ಬಹುತೇಕ ಎಲ್ಲರನ್ನೂ, ಎಲ್ಲ ವಯೋಮಾನದವರನ್ನು ಸೆಳೆಯುವಂಥದ್ದು. ಸಂಗೀತದ ಯಾವ ಪ್ರಕಾರವೇ ಇರಲಿ, ಯಾವ ರೀತಿಯ ಹಾಡುಗಳೇ ಇರಲಿ, ಅನೇಕರು ಕೇಳಿ ಆಸ್ವಾದಿಸಿದರೆ ಇನ್ನು ಬಹಳಷ್ಟು ಜನ ಹಾಡಿ ಆನಂದಿಸುತ್ತಾರೆ. ಸಂಗೀತ ಅನ್ನೋದು ಬಹಳಷ್ಟು ಜನರಿಗೆ ಹವ್ಯಾಸವೂ ಆಗಿರಬಹುದು, ಆಸಕ್ತಿ ಅಭಿರುಚಿಯೂ ಆಗಿರಬಹುದು. ಆದರೆ ಇನ್ನೂ ಹಲವರಿಗೆ ಸಂಗೀತ ಅನ್ನೋದೇ ವೃತ್ತಿಯನ್ನಾಗಿ, ಬದುಕನ್ನಾಗಿ ಸ್ವೀಕರಿಸ್ತಾರೆ. ಅಂದರೆ ಇವತ್ತಿನ ನಮ್ಮ ಅತಿಥಿಯ ಬಗ್ಗೆ ಹೇಳಬೇಕು ಅಂದರೆ, ಇವರು ಸಂಗೀತವನ್ನು ವೃತ್ತಿಯಾಗಿ ಸ್ವೀಕರಿಸಿದಷ್ಟೇ ಅಲ್ಲ, ಸಂಗೀತವನ್ನೇ ತಮ್ಮ ಸ್ವಭಾವವನ್ನಾಗಿ ಹಿಗ್ಗಿಸಿಕೊಂಡಂತಹ ಅಪರೂಪದ ಅಪ್ರತಿಮ ಕಲಾವಿದರು. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಟ್ಟಿಗಿರುವಂಥ ಅತಿಥಿಯ ಬಗ್ಗೆ ಮಾತನಾಡಬೇಕಾದ್ರೆ ಹೆಮ್ಮೆ ಇದೆ, ಗರ್ವವಿದೆ. ಯಾಕೆ ಅಂತ ಹೇಳಿದ್ರೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಹೆಚ್ಚು ಪರಿಚಯ ಇಲ್ಲದೇ ಇರೋ ಅವರ ವಾತಾವರಣದಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬೀಜಾಂಕುರವನ್ನು ಹಾಕಿ ಒಂದು ಹೆಮ್ಮರವಾಗಿ ಬೆಳೆಸೋದು, ಪರಂಪರೆಯನ್ನು ನಿರ್ಮಾಣ ಮಾಡೋದು ಅಂತ ಹೇಳಿದ್ರೆ ಅದು ಅವರ ದೊಡ್ಡಸ್ತಿಕೆ ಮತ್ತು ಗುರುವಿಗೆ ಕೊಟ್ಟಂಥ ಗೌರವ. ಆ ಹಿನ್ನೆಲೆಯಲ್ಲಿ ಬಹುಶಃ ಇತ್ತೀಚೆಗೆ ಅಂದರೆ ಮಧ್ಯಪ್ರದೇಶದಿಂದ ಕೊಡಮಾಡುವ ತಾನ್ಸೇನ್ ಪ್ರಶಸ್ತಿಗೆ ಭಾಜನರಾಗಿರೋದು ಮತ್ತೊಂದು ಹೆಮ್ಮೆ ಅನಿಸುತ್ತೆ. ಇಷ್ಟೆಲ್ಲವೂ ಹೇಳಬೇಕಾದ್ರೆ ಯಾರು ಆ ಸಾಧಕರು ಅನ್ನುವ ಕುತೂಹಲ ನಿಮಗಿದೆ. ಖಂಡಿತ ಅವರ ಬಗ್ಗೆ ಒಂದು ಪರಿಚಯ ನೋಡೋಣ, ಅದಾದಮೇಲೆ ಅವರೊಟ್ಟಿಗೆ ಮಾತನಾಡೋಣ. ಒಬ್ಬ ಸಂಗೀತಗಾರನ ಜೀವನದಲ್ಲಿ ಅಪರೂಪದ ಗೌರವ ಎಂದೇ ಪರಿಗಣಿಸಲಾದ ತಾನ್ಸೇನ್ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕ ಪಂಡಿತ್ ಗಣಪತಿ ಭಟ್ ಹಾಸಣಗಿ. ಉತ್ತರ ಕನ್ನಡ ಜಿಲ್ಲೆಯ ಹಾಸಣಗಿ ಎಂಬ ಹಳ್ಳಿಯಲ್ಲಿ ಗಣೇಶ ಚತುರ್ಥಿಯಂದು ಜನಿಸಿದ ಕಾರಣ ಸಹಜವಾಗಿ ಗಣಪತಿ ಎಂದು ಹೆಸರಿಡಲಾಯಿತು. ಯಕ್ಷಗಾನದ ತವರೂರಲ್ಲಿ ಸಂಗೀತದ ಸಂಪ್ರದಾಯವಾಗಲಿ, ಕಲಿಕೆಗೆ ಸೌಲಭ್ಯಗಳಾಗಲಿ ಇರಲಿಲ್ಲ. ಆದರೆ ಗಣಪತಿಯವರು ತಮ್ಮ ಆಯ್ಕೆಯಂತೆ ಧಾರವಾಡದ ಕಾಲೇಜಿನಲ್ಲಿ ಪದವಿ ಓದುವ ಸಂದರ್ಭದಲ್ಲಿ ಸಂಗೀತವನ್ನು ಪ್ರಮುಖ ವಿಷಯವಾಗಿ ಆಯ್ಕೆ ಮಾಡಿಕೊಂಡು ಸಿತಾರ್ ವಾದನದೊಂದಿಗೆ ಕಲಿಕೆ ಆರಂಭಿಸಿದರು. ಮುಂದೆ ಗಾಯನದಲ್ಲಿ ಆಸಕ್ತಿ ವಹಿಸಿ ಗುರುವನ್ನು ಹುಡುಕುತ್ತಾ ಹೋದಾಗ ಆಕಸ್ಮಿಕವಾಗಿ ಸಿಕ್ಕಿದ್ದು ಕಿರಾಣ ಘರಾನಾದ ಖ್ಯಾತ ಗಾಯಕ ಪಂಡಿತ್ ಬಸವರಾಜ್ ರಾಜಗುರು. ರಾಜಗುರು ಅವರು ಗಣಪತಿಯವರನ್ನು ಶಿಷ್ಯರಾಗಿ ಸ್ವೀಕರಿಸಿ ನಿಯಮಿತವಾಗಿ ಸಂಗೀತ ಕಚೇರಿಗಳಿಗೆ ಕರೆದೊಯ್ಯುತ್ತಿದ್ದರು. ನಿರಂತರ 25 ವರ್ಷಗಳ ಕಲಿಕೆ ಕಚೇರಿಗಳೊಂದಿಗೆ ಗುರು ಶಿಷ್ಯರ ಬಾಂಧವ್ಯ ಮುಂದುವರೆಯಿತು. ನಂತರ ಗ್ವಾಲಿಯರ್ ಘರಾನಾ ಖ್ಯಾತಿಯ ಗಾಯಕ ಸಿಆರ್ ವ್ಯಾಸ್ ಅವರ ಅಡಿಯಲ್ಲಿ ಕಲಿಕೆ ವಿಸ್ತರಿಸಿದರು. ಗಣಪತಿ ಭಟ್ ಅವರು ಕರ್ನಾಟಕದಾದ್ಯಂತ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲಿ, ಹೊರದೇಶಗಳಲ್ಲಿ ಅನೇಕ ಉತ್ಸವಗಳಲ್ಲಿ ಸಂಗೀತ ಕಚೇರಿ ನೀಡಿ ಜನಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಿರಾಣ, ಗ್ವಾಲಿಯರ್ ಎರಡು ಘರಾನಾ ಶೈಲಿಯಲ್ಲಿ ಹಾಡುವ ಅಪರೂಪದ ಗಾಯಕ ಪಂಡಿತ್ ಗಣಪತಿ ಭಟ್ ಹಾಸಣಗಿ. 2011ರಿಂದ ಗಂಗೂಬಾಯಿ ಹಾನಗಲ್ ಗುರುಕುಲ ಟ್ರಸ್ಟ್ನಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಅಡಿಕೆ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಈ ಯಶಸ್ವಿ ರೈತ ಹಾಸಣಗಿಯಲ್ಲಿ ಗುರುಕುಲವನ್ನು ಸ್ಥಾಪಿಸುವ ಮೂಲಕ ಸಂಗೀತವನ್ನು ಸಹ ಬೆಳೆಸಿದರು. ಸಂಗೀತ ಸಾಧನೆ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ, ಪುಟ್ಟರಾಜು ಗವಾಯಿ ಪ್ರಶಸ್ತಿ, ಸವಾಯಿ ಗಂಧರ್ವ ಪುರಸ್ಕಾರ ಸೇರಿದಂತೆ ಹಲವು ಸನ್ಮಾನಗಳಿಗೆ ಪಾತ್ರರಾಗಿದ್ದಾರೆ. ಸಂಗೀತ ಕಲಿಕೆ, ಬೋಧನೆಯನ್ನೇ ಬದುಕಾಗಿಸಿಕೊಂಡಿರುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ದಿಗ್ಗಜ ಪಂಡಿತ್ ಗಣಪತಿ ಭಟ್ ಹಾಸಣಗಿ ಈ ವಾರದ ಅತಿಥಿ. ಕಾರ್ಯಕ್ರಮಕ್ಕೆ ಹೃದಯ ತುಂಬಿದ ಸ್ವಾಗತ ಸರ್. ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ನಿಮ್ಮ ಬಗ್ಗೆ ಮಾತನಾಡಬೇಕಾದ್ರೆ ಹೆಮ್ಮೆ ಅನಿಸೋದೇನಂತ ಹೇಳಿದ್ರೆ, ಹಿಂದೂಸ್ತಾನಿ ಗಾಯನ ಅಥವಾ ಆ ಪರಂಪರೆ ಅಂತ ಹೇಳಿದಾಗ ನೀವು ಅದನ್ನು ನೋಡಿದಾಗ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಅನಿಸುತ್ತೆ. ಬೆಂಗಳೂರಿನಂಥ ಮಹಾನಗರಿಯಲ್ಲಿ ಹಿಂದೂಸ್ತಾನಿ ಗಾಯನವನ್ನು ಕೇಳೋದು ತುಂಬ ವಿರಳ ಇತ್ತು, ಯಾಕೆಂದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹೆಚ್ಚಿತ್ತು. ಆ ಸಂದರ್ಭದಲ್ಲಿ ಮಹೋಮಹೋಪಾಧ್ಯಾಯ ಪಂಡಿತ ಆರ್ ವಿ ಶೇಷಾದ್ರಿ ಗವಾಯಿ ಅವರು ಅಂಕುರಾರ್ಪಣೆ ಹಾಕ್ಕೊಟ್ಟಿದ್ದು ಇವತ್ತು ಎಲ್ಲ ಕಡೆಗಳಲ್ಲಿ ಬೆಂಗಳೂರಿನಲ್ಲಿ ಹಿಂದೂಸ್ತಾನಿ ಗಾಯನ ಕೇಳೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಿಮ್ಮನ್ನು ಗಮನಿಸಿದಾಗ ನಿಮ್ಮ ಒಂದು ಉತ್ತರ ಕನ್ನಡ ಭಾಗದಲ್ಲಿ
ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನವನ್ನು ಕೇಳೋದು ಸ್ವಲ್ಪ ವಿರಳ ಇತ್ತು, ಆದರೆ ಅದನ್ನು ಬೃಹದಾಕಾರವಾಗಿ ಬೆಳೆಯುವಂತೆ ಮಾಡಿದಂಥ ಹೆಗ್ಗಳಿಕೆ ನಿಮಗೆ ಸಲ್ಲತ್ತೆ. ಅದಕ್ಕೂ ಒಂದು ಅಭಿನಂದನೆ. ಜೊತೆಗೆ ಇತ್ತೀಚೆಗಷ್ಟೇ ನಿಮಗೆ ಲಭಿಸಿದ ತಾನ್ಸೇನ್ ಪ್ರಶಸ್ತಿ, ಅದಕ್ಕೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಸರ್. ತುಂಬ ಖುಷಿಯಾಗತ್ತೆ. ಈ ಸಂತಸದ ಕ್ಷಣದಲ್ಲೇ ಕಾರ್ಯಕ್ರಮ ನಿಮ್ಮ ಹಾಡುಗಾರಿಕೆಯಿಂದ ಶುರು ಮಾಡೋಣ ಸರ್. ಯಾವುದನ್ನು ಕೇಳಿಸ್ತೀರಿ ಸರ್ ನಮಗೆ? ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಹಾಂ, ತುಂಬ ವಯೋವೃದ್ಧ ಸಂಗೀತಗಾರರವರೆಗೂ ಒಂದು ಸಂಬಂಧ ಇಟ್ಕೊಳ್ಳುವಂಥ ಒಂದು ರಾಗ ಓಕೆ, ಯಮನ್ ರಾಗ. ಹಾಂ ಹಾಂ. ಯಮನ್ ರಾಗದಲ್ಲಿ ಭಾಳ ತುಂಬ ಜನಪ್ರಿಯವಾದಂಥ ಒಂದು ಬಂದಿಶ್ ಅಂತ ಹೇಳ್ತೇವೆ. ಬಂದಿಶ್ ಹಾಂ ಹಾಂ. ಏರಿ ಆಲಿ ಪಿಯಬಿ. सखी कलन परत मोह गरी पलछिन दिना रियाली पिया बिना सखी रियाली पिया बिना जब से पिया परदेस गवना कीनो जब से पिया परदेस गवना कीनो रतिया कटत मोरे तारे गिन गिन रतिया कटत मोरे तारे गिन गिन रियाली पिया बिना सखी रियाली पिया बिना सखी कलन परत मोह गड़ी पलछिन दिना रियाली पिया बिना. ಅದ್ಭುತ ಸರ್. ನಿಜ. ಇವತ್ತು ಯಾಕಂದರೆ ಶ್ರೀನಿವಾಸ್ ಅವರೇ, ಸಂಗೀತ ಕ್ಷೇತ್ರದ ಸಾಧಕರೊಬ್ಬರು ನಮಗೆ ಅತಿಥಿಯಾಗಿ ಬರ್ತಾರಂದಾಗ ನಮ್ಮಲ್ಲಿ ನಿರೂಪಕರು ಅನ್ನೋದಕ್ಕಿಂತಲೂ ನಾವು ಕೂಡ ಸಂಗೀತ ಪ್ರಿಯರ ಜೊತೆಗೆ ಶ್ರೋತೃಗಳಾಗಿ ಬಿಟ್ಬಿಡ್ತೀವಿ. ಯಾಕಂದರೆ ಹಾಡು ಕೇಳ್ತಾ ಕೂತ್ ಬಿಡೋಣ ಅಂತ ಅನಿಸುತ್ತೆ ಸರ್. ಆದರೆ ನಿಮ್ಮಲ್ಲಿ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ಹಾಸಣಗೆಯಲ್ಲಿ ಹುಟ್ಟಿದ್ರು ಕೂಡ ನಿಮ್ಮ ಮಾತಿನಿಂದ ಗೊತ್ತಾಗುತ್ತೆ ಸರ್, ನಮ್ಮ ಉತ್ತರ ಕರ್ನಾಟಕ ಭಾಷೆಯ ಪ್ರಭಾವ ನಿಮ್ಮ ಮೇಲೆ ಭಾಳ ಬಿದ್ದದನ್ನುವಂಥದ್ದು. ವಿದ್ಯಾಭ್ಯಾಸನ, ಸಂಗೀತಾಭ್ಯಾಸನ ಯಾವ ಕಾರಣಕ್ಕಾಗಿ ನೀವು ಅಂದರೆ ಉತ್ತರ ಕರ್ನಾಟಕದಲ್ಲಿ ನೆಲೆಸುವಂಥ ಸಂದರ್ಭ ಬಂತ? ಹೇಗೆ ಸರ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು ನಮಗೆ ನೀವು? ಹಾಸನಿಗೆ ಅಂದರೆ ಯಲ್ಲಾಪುರ ತಾಲೂಕಿನಲ್ಲಿ ಭಾಳ ಸಣ್ಣದಾದ ಒಂದು ಊರು, ಸಣ್ಣ ಹಳ್ಳಿ ಅದು. ಒಂದು ಅಗ್ರಹಾರ ಇದ್ದಂಗೆ, ಒಂದು 12-13 ಮನೆಗಳ ಒಂದು ಕೂಟ ಅಷ್ಟೇ. ಅದಕ್ಕೆ ಹಾಸನಿ ಅಂತ ಸ್ಪೆಸಿಫಿಕ್ ಆಗಿ ಹೇಳ್ತದೆ, ಒಂದು ಗ್ರಾಮದ ಹೆಸರು. ಅಲ್ಲಿ ನಾನು ಸುಮಾರು SSLC ಅಲ್ಲಿಯ ಲೋಕಲ್ ಕನ್ನಡ ಶಾಲೆಯಲ್ಲಿ ಕಲ್ತ್ಕೊಂಡು ಆಮೇಲೆ ಹೈಸ್ಕೂಲ್ ಜಾಯ್ನ್ ಆಗಿ ಮುಂಚಿಕೇರಿ ಅಂತ ಒಂದು ಊರಿದೆ, ಅಲ್ಲಿ ಹೈಸ್ಕೂಲ್ ಇದೆ. ಅಲ್ಲಿ ಸೇರಿ ಅಲ್ಲಿ SSLC ಮುಗಿಯಲಿವರೆಗೂ ನಾನು ಸಂಗೀತ ಕಲಿಬೇಕು, ಸಂಗೀತ ಕಲಿತೀನಿ ಎಂಬುದು ನನಗೆ ಗೊತ್ತಿರಲಿಲ್ಲ. ಸುಮಾರು 15-16 ವರ್ಷಗಳ ಕಾಲ ನಮ್ಮಲ್ಲಿ ಆ ಸಂಗೀತದ ವಾತಾವರಣನೇ ಇರಲಿಲ್ಲ. ಸಂಗೀತ ಬಹಳ ಅಗ್ದಿ ಫಾರಿನ್ ಥಿಂಗ್ ಅದು, ಹೌದಲ್ಲ, ಹಂಗಿತ್ತು ಅಲ್ಲಿ. ಅಲ್ಲಿ
ಉತ್ತರ ಕನ್ನಡ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ ಕಲಾ ಪ್ರಕಾರವಾದ ಯಕ್ಷಗಾನದ ಪ್ರಭಾವ ಜಾಸ್ತಿ ಇತ್ತು, ಪರಿಣಾಮ ಜಾಸ್ತಿ ಇತ್ತು. ಎಲ್ಲರೂ ಯಕ್ಷಗಾನ ನೋಡೋರು, ಯಕ್ಷಗಾನ ಕೇಳೋರು ಬಿಟ್ಟರೆ ಈ ತುಂಬ ಸಂವೇದನಶೀಲವಾದಂಥ ಈ ಸಂಗೀತದ ಕಲೆ ಏನಿದೆ ಅದ್ರ ಬಗ್ಗೆ ಅವ್ರ ಲಕ್ಷ್ಯ ಹೋಗಿರಲಿಲ್ಲ. ಸೊ ಹೀಗಾಗಿ ನಾನು ಕೂಡ ಆ ಒಂದು ಮಧ್ಯದಲ್ಲಿ, ಆ ಒಂದು ಸಮುದಾಯ ಮಧ್ಯದಲ್ಲಿ ಬೆಳೆದವನಾದ್ರಿಂದ ನನಗೂ ಸಂಗೀತ ಅನ್ನೋದು ಗೊತ್ತಿರಲಿಲ್ಲ. ಆದರೆ SLC ಮುಗಿದ ಮೇಲೆ ನಾನು ಕಾಲೇಜಿಗೆ ಹೋಗ್ಬೇಕು ಅಂತ ಧಾರವಾಡಕ್ಕೆ ಬಂದೆ. ಧಾರವಾಡಕ್ಕೆ ಬಂದಾಗ ಅಲ್ಲಿ ಕರ್ನಾಟಕ ಕಾಲೇಜು ತುಂಬ ಪ್ರಸಿದ್ಧವಾದ ಕಾಲೇಜು. ಅಲ್ಲಿ ಒಂದು ಸಂಗೀತ ವಿಭಾಗ ಇತ್ತು. ಆ ವಿಭಾಗದಲ್ಲಿ ಸಿತಾರು, ತಬಲಾ ಮತ್ತು ವೋಕಲ್ ಈ ಮೂರನ್ನು ಕಲಿಸ್ತಾ ಇದ್ದೆ. ನನಗೆ ಅಲ್ಲಿ ಹೋದ ತಕ್ಷಣ ಆ ಸಿತಾರನ್ನ ನೋಡಿ ಏನೋ ಆಕರ್ಷಣೆ ಆಗಿಬಿಡ್ತು. ಆ ಸಿತಾರನ್ನ ಹಿಡ್ಕೊಂಡು ಅವ್ರು ಕೂತ್ಕೊಳ್ಳೋದು, ಆಮೇಲೆ ಅದನ್ನ ಮುಖವನ್ನು ಕಿವುಚ್ಕೊಂಡು ಅದನ್ನು ಬಾರಿಸೋದು ಮಾಡೋದೆಲ್ಲ ನೋಡಿದಾಗ ಒಂದು ಆ ತಂತಿಗಳ ಜೊತೆಗೆ ಅವರೇನು ಆಟ ಆಡ್ತಿದ್ರು ಅದನ್ನ ನೋಡಿದ ತಕ್ಷಣ ನನಗೆ ಅದರಲ್ಲಿ ಅಟ್ರಾಕ್ಷನ್ ಆಗಿಬಿಡ್ತು. ನಾ ಇದನ್ನು ಕಲಿಬೇಕು ಅಂತ ಅನಿಸ್ಬಿಡ್ತು. ನಾನು ನ್ಯಾಚುರಲಿ ಅಲ್ಲಿ ಹೋಗಿ ಆ ಸಬ್ಜೆಕ್ಟ್ನಲ್ಲಿ ಇಂತಿಂಥ ಸಬ್ಜೆಕ್ಟ್ ಅಂತ ಒಂದು ಮ್ಯೂಸಿಕ್ ಅಂತ ಬರೆದು ಸಿತಾರ್ ಅಂತ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದೆ. ಸೊ ನಾನು ಅಕ್ಸೆಪ್ಟ್ ಆದೆ. ಅಲ್ಲಿ ನನಗೆ ಪರ್ಮಿಷನ್ ಸಿಕ್ತು, ಅಡ್ಮಿಷನ್ ಸಿಕ್ತು. ಸುಮಾರು 6 ತಿಂಗಳ ಕಾಲ ನಾನು ಸಿತಾರ್ ಕಲಿತಾ ಇದ್ದೆ. ಅಬ್ದುಲ್ ಕರೀಂ ಖಾನ್ ಸಾಹೇಬರು ಅಂತಿದ್ರು, ಅವರಲ್ಲಿ ಸಿತಾರ್ ಕಲಿಸ್ತಾ ಇದ್ರು. ಅವ್ರ ಕಡೆ ಸಿತಾರ್ ಕಲಿತಾ ಇದ್ದೆ. ಸುಮಾರು 6 ತಿಂಗಳಾದ್ಮೇಲೆ ನನಗೆ ಯಾಕೋ ಈ ಸಿತಾರ್ ನನ್ನನ್ನು ಒಪ್ಕೊಳ್ತಾ ಇಲ್ಲಲ್ಲ ಅಂತ ಅನಿಸ್ತು. ಆಮೇಲೆ ನಾನು ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದೆ, ನೋಡಿ ನಾನು ಐ ವಾಂಟ್ ಟು ಚೇಂಜ್ ಟು ವೋಕಲ್ ಅಂತ, ನಾನು ವೋಕಲಿಗೆ ಚೇಂಜ್ ಮಾಡ್ತೇನೆ, ನನಗೆ ಪರ್ಮಿಷನ್ ಕೊಡಿ. ಅವ್ರು ಹೇಳಿದರು ಅದನ್ನು ಸಾರಾಸಗಟಾಗಿ ತಿರಸ್ಕರಿಸ್ಬಿಟ್ಟು, ಇಲ್ಲ 6 ತಿಂಗಳಾಗಿದೆ, ಮತ್ತು ಇನ್ನು ಹೊಸದಾಗಿ ಮತ್ತೆ ನನಗೆ ಹೇಳ್ಕೊಡ್ಲಿಕ್ಕೆ ಆಗೋದಿಲ್ಲ, ನೀನು ಸಿತಾರನ್ನು ಕಂಟಿನ್ಯೂ ಮಾಡು ಅಂತ ಹೇಳಿ. ಸೊ ಆಗ ನಾನು ಏನು ಮಾಡಿದೆ ಅಂದರೆ, ಹೊರಗಡೆ ಯಾರು ಆರ್ಟಿಸ್ಟ್ ಇದ್ದಾರಾ ಕಾಲೇಜಿನ ಹೊರಗಡೆ, ಸಂಗೀತಗಾರರು, ಸಂಗೀತ ಕಲಿಸುವಂಥವ್ರು ಅಂಥವ್ರು ಇದ್ದಾರ ಅನ್ನೋ ಒಂದು ಹುಡುಕಾಟಕ್ಕೆ ಬಿದ್ದೆ. ಅಂದ್ರೆ ನಿಮ್ಮ ಪರ್ಸನಲ್ ಆಯ್ಕೆ ಹೊರಗಡೆ ಹುಡುಕಕ್ಕೆ ಶುರು ಮಾಡಿ. ಪರ್ಸನಲ್ ಆಯ್ಕೆ. ನನಗೆ ವೋಕಲ್ ಕಲಿಬೇಕು ಅಂತ ಏನೋ ಶುರುವಾಯಿತು ಒಳಗೆ. ಕೋಇನ್ಸಿಡೆಂಟಲಿ ಆಕಸ್ಮಿಕವಾಗಿ ನಾನೇನು ರೂಮ್ ಮಾಡ್ಕೊಂಡಿದ್ದೆ ಮಾಳಮಡ್ಡಿ ಅಂತ ಒಂದು ಭಾಗ ಧಾರವಾಡದಲ್ಲಿ. ಆ ರೂಮಿನ ಎದುರಿಗೇನೆ ಒಬ್ರು ಗವಾಯಿಗಳಿದ್ರು. ಅವರು ಪ್ರತಿ ದಿವಸ ಹಾಡೋದು ಮಾಡೋದು ಕೇಳ್ತಿತ್ತು. ನಾನು ಅವ್ರು ಯಾರು ಏನು ಅಂತ ವಿಚಾರಿಸದೇನೆ ಸುಮ್ಮನೆ ಒಂದು ದಿವಸ ಅವ್ರ ಮನೆಯ ಬಾಗಿಲಿಗೆ ಹೋದೆ. ಹೋಗಿ ಅವರನ್ನ ಭೇಟಿಯಾದೆ. ನಾನು ಸಂಗೀತ ಕಲಿಬೇಕು ಅಂತ ಮಾಡಿದ್ದೀನಿ, ನಿಮ್ಮ ಹೆಸರು ಸುಳ್ಳು ಹೇಳಿದೆ, ನಿಮ್ಮ ಹೆಸರು ಭಾಳ ಕೇಳಿದ್ದೀನಿ ನಾನು, ನಿಮ್ಮ ಬಗ್ಗೆ ನಾನು ನಿಮ್ಮ ಹತ್ರ ಕಲಿಬೇಕು ಅಂತ ಮಾಡಿದ್ದೇನೆ ಅಂತ ನಾನು ಹೇಳಿ. ಸೊ ಅವರು ಹೌದಾ ಸರಿ, ನಾ ಈ ಊರಿಗೆ ಹೊಂಟೇನೆ. ಅವ್ರ ಪ್ರೋಗ್ರಾಮ್ ಇರ್ತಿದ್ವು ಭಾಳ. ಆಮೇಲೆ ಅವ್ರಿಗೆ ಹೆಸರು ಅವ್ರು ಯಾರು ಅಂತ ಆಮೇಲೆ ನಾನು ತಿಳ್ಕೊಂಡೆ. ಅವ್ರ ಹೆಸರು ಬಸವರಾಜ ರಾಜಗುರು ಅಂತ. ದೊಡ್ಡ ಕಲಾವಿದರ ಬಗ್ಗೆ ನನಗೇನು ಗೊತ್ತಿರಲಿಲ್ಲ. ಅವರು ಕಾರ್ಯಕ್ರಮಗಳ ಸಲುವಾಗಿ ಹೊರಗೆ ಹೋಗ್ತಾ ಇದ್ರು. ನಾನು ಹೋದಾಗ ನಾ ಈ ಊರಿಗೆ ಹೊರಟಿದ್ದೀನಿ, ಮತ್ತೆ ಒಂದು 15 ದಿವಸ ಬಿಟ್ಟು ಬಾರಪ್ಪ ಅಂತ ನನಗೆ ಅವತ್ತು ಕಳಿಸಿದ್ರು. 15 ದಿವಸ ಬಿಟ್ಟ ಮೇಲೆ ಮತ್ತೆ ನಾನು ಹೋದ್ಮೇಲೆ ಅವ್ರು ನೋಡಿದ್ರು, ಮತ್ತೆ ಬಂದು ಎಂದಿನ ಅಂತ ಕೇಳಿದ್ರು. ಅಂದ್ರೆ ಆ ಪ್ರಶ್ನೆಯಲ್ಲೇ ಅನೇಕ ಅನುಮಾನಗಳಿದೆ. ಹೌದ್ರಿ ಗುರುಜಿ, ನಾನು ಬಂದಿದ್ದೇನೆ, ಮತ್ತು ನನಗೆ ಯಾವಾಗ ಶುರು ಮಾಡೋಣ ಏನಂತ. ಇಲ್ಲ, ಒಂದು ಕೆಲಸ ಮಾಡೋಣ, ನಿಮ್ಮ ಮನೆಯಿಂದ ಯಾವ್ದಾರು ಒಬ್ಬರು ಹಿರಿಯ ಮನುಷ್ಯನ ಕರ್ಕೊಂಡು ಬಂದು ನನಗೆ ಭೇಟಿ ಮಾಡಿಸು ಅಂತ ಹೇಳಿದ್ರು. ಆಮೇಲೆ ಮಾತಾಡ್ತೀನಿ ಅಂತ. ಆಯ್ತು ಅಂತ ಹೇಳಿದೆ. ನಮ್ಮ ಕಸಿನ್ ಒಬ್ರಿದ್ರು, ಹುಬ್ಬಳ್ಳಿಗೆ ಬರ್ತಾ ಇರ್ತಿದ್ರು. ಅವ್ರ ಹತ್ರ ಹೇಳಿದೆ, ನೋಡಪ್ಪ ಹಿಂಗೆ ಒಂದ್ಸಲ ಬಂದು ಭೇಟಿಯಾಗಿ ಹೋಗು ಅವ್ರನ್ನ. ಅವ್ರು ಬಂದರು ಅವ್ರನ್ನ ಭೇಟಿ ಆದರು. ಅವ್ರು ಹೇಳಿದ್ರಲ್ಲ, ಗುರುಗಳೇ ನಮ್ಮ ಹುಡುಗ ಕಲಿಬೇಕಂತ ನಾನು ನಿಮ್ಮ ಹತ್ರ, ಮತ್ತು ಹೆಂಗೆ ನಿಮ್ದು ಏನಾದ್ರು ಕಂಡೀಷನ್ ಇದ್ರೆ ಹೇಳಿಕ್ಕೆ ಅಡ್ಡಿಲ್ಲ, ಅಥವಾ ಏನಾದ್ರು ವ್ಯವಹಾರ ಇದ್ರೆ ಹೇಳಿಕ್ಕೆ ಅಡ್ಡಿಲ್ಲ. ಅವ್ರದ್ದು ನಿರೀಕ್ಷೆ ಹಂಗಿತ್ತು. ಇಲ್ಲ ಮತ್ತೇನಿಲ್ಲ, ಇದರಲ್ಲಿ ಕೊಡ್ತಗೊಳ್ಳೋ ವ್ಯವಹಾರ ಏನಿಲ್ಲ, ಆದರೆ ಈ ಹುಡುಗ ನನ್ನ ಕಡೆ ಕಲಿಬೇಕಂತಾನ, ಇವನಿಗೆ ಬರ್ತದೋ ಇಲ್ಲೋ ನನಗೆ ಗೊತ್ತಿಲ್ಲ. ಆದರೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅವಂಗೆ ನಾ ಯಾರ ಹತ್ರ ಹೇಳ್ಕೋಬೇಕು, ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತ್ರಪ್ಪ, ಅಥವಾ ಏನಾದ್ರು ದಾರಿ ಬಿಟ್ಟ ಮತ್ತೇನಾದ, ಸೊ ನಾನು ಅದನ್ನು ಹೇಳ್ಕೊಳ್ಳೋದು ಯಾರ ಹತ್ರ ಅಂತನ್ನೋ ಒಂದು ಪ್ರಶ್ನೆ ಇಟ್ಟು ನಾವೊಂದು 6 ತಿಂಗಳ ಕಲಿಸ್ತೇನೆ ಅವಂಗೆ ಸಂಗೀತ ಬರ್ತದೆ ಅಂತಾದ್ರೆ ನಾವು ಅದನ್ನು ಮುಂದುವರಿಸ್ತೇವೆ, ಇಲ್ಲಾಂದ್ರೆ ಬೇಜಾರು ಮಾಡ್ಕೋಬೇಡ್ರಿ ಅಂತೇಳಿ ಅವ್ರಿಗೆ ಹೇಳಿ ಅವ್ರನ್ನ ಕಳಿಸಿದ್ರು. ಸೊ ನನ್ನ ಪಾಠ ಶುರುವಾಯಿತು. ಪ್ರಾರಂಭದಿಂದ ಸರೆಗಮ ಪದ ನಿಸ ಸನಿದ ಪಮಗರಿ ಸಾಲಂಕಾರ ಸ್ವರಗಳಿಂದನೂ ನನಗೆ ಬಸವರಾಜ ರಾಜಗುರು ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ನಮ್ದು ಯೋಗ ನೋಡ್ರಿ, ಹೌದು ನಿಜ ಸರ್. ನನಗೆ ಅದೇ ಆಶ್ಚರ್ಯ ಅನ್ಸುತ್ತೆ. ಅಂತಹ ಅಷ್ಟು ದೊಡ್ಡ ಕಲಾವಿದರು
ಕೈಯಲ್ಲಿ ಪೇಟಿ ತಗೊಂಡು ಸರೆಗಮ ಪದ ನಿಸ ಸನಿದ ಮಗರಸ ಅಂತ ಹೇಳ್ಕೊಡ್ತಾರೆ ಅಂತ ಅವ್ರದ್ದು ಎಷ್ಟು ದೊಡ್ಡ ಮನಸ್ಸಿರ್ಬೋದು ಅದು. ನಿಜ. ನಾನು ಅವ್ರು ಹೇಳಿದಂಗೆ ಎಲ್ಲ ಅವ್ರು ಏನು ಹೇಳಿದ್ರು ಅವ್ರಿಗೆ ಪಾಠ ಒಪ್ಪಿಸ್ತಿದ್ದೆ ಮತ್ತು ಭಾಳ ಕ್ವಿಕ್ ಗ್ರಾಸ್ ಮಾಡ್ತಿದ್ದೆ. ನನ್ನೊಳಗೆ ಆ ಸಂಗೀತದ ಬೀಜ ಇತ್ತು ಮೊದಲೇ. ನಮ್ಮ ತಂದೆ ಯಕ್ಷಗಾನದ ಭಾಗವತರಾಗಿದ್ರು, ಯಕ್ಷಗಾನ ಹಾಡುಗಾರರಾಗಿದ್ರು. ಸೊ ಅಲ್ಲಿಂದಾನು ಬಂದಿರ್ಬೋದು ಸಂಗೀತ, ಯಾವುದೇ ಪ್ರಕಾರ ಸಂಗೀತ ಇರಲಿ, ಬಟ್ ಸಂಗೀತ ಇತ್ತು ನನ್ನೊಳಗೆ. ಸೊ ಹೀಗಾಗಿ ಏನಾಯ್ತು ಅಂದ್ರೆ ನಾನು ಅವ್ರು ಏನು ಹೇಳ್ಕೊಟ್ರು ಅದನ್ನು ಕೂಡಲೇ ರಿಪ್ರೊಡ್ಯೂಸ್ ಮಾಡ್ತಿದ್ದೆ ಮತ್ತೆ ಅವ್ರಿಗೆ ಒಪ್ಪಿಸ್ಬಿಡ್ತಾ ಇದ್ದೆ. ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಶುರುವಾಯ್ತು. ಪರವಾಗಿಲ್ಲ, ಈ ಹುಡುಗ ಅಡ್ಡಿಲ್ಲ, ಆಗ್ಬೋದು ಇವನು ಅಂತ ಹೇಳಿ. ಆಮೇಲೆ ನಾ 6 ತಿಂಗಳ ನಂತರ ನೀನು ಮುಂದುವರಿಯಬೇಕೋ ಬೇಡ ಅನ್ನೋದನ್ನ ಹೇಳ್ತೇನೆ ಎಂಬುದು ಮಾತನ್ನು ಮರ್ತು ಬಿಟ್ರು ಅವರು. ನಮ್ದು ಹಾಗೆ ಕಂಟಿನ್ಯೂ ಆಗೋಯ್ತು ಸರ್. ನಿಮಗೆ ಆಸಕ್ತಿ ಇತ್ತೋ ಇಲ್ವೋ, ಆದರೆ ಸಂಗೀತ ನಿಮ್ಮನ್ನು ಸೆಳೆದು ಧಾರವಾಡದ ಕಡೆಗೆ ಮುಖ ಮಾಡಿಸ್ತು. ಆದರೆ ಬಾಲ್ಯದಲ್ಲಿ ಶಾಲೆಯಲ್ಲಿ ಓದೋಂಥ ಸಂದರ್ಭದಲ್ಲಿ ನಿಮ್ಮ ಧ್ವನಿ ಚೆನ್ನಾಗಿತ್ತು ಅಂತ ಹೇಳಿ ಒಂದಷ್ಟು ಸಂಗೀತ ಪ್ರಧಾನವಾದಂಥ ನಾಟಕಗಳಲ್ಲಿ ನಿಮ್ಮನ್ನು ಹಾಡಿಸ್ತಾ ಇದ್ರು ಅನ್ನುವಂಥ ವಿಚಾರಗಳು, ಅದ್ರ ಬಗ್ಗೆ ಹೇಳಿ ಸರ್. ಅದು ಪ್ರೈಮರಿ ಎಜುಕೇಷನ್ ಅಂದರೆ ಕನ್ನಡ ಶಾಲೆಯಿಂದ ಹಿಡ್ಕೊಂಡು ಅಲ್ಲಿ 4ನೇ ಕ್ಲಾಸ್ನವರಿಗೆ ಮಾತ್ರ ಇತ್ತು ನಮ್ಮ ಊರಿನಲ್ಲಿ. ಆದರೆ ಏಕಶಿಕ್ಷಕ, ಒಬ್ಬರೇ ಶಿಕ್ಷಕರು ಪ್ರತಿ ವರ್ಷ ಒಂದು ವಾರ್ಷಿಕೋತ್ಸವ ಅಂತ ಮಾಡ್ತಿದ್ರು. ಸಣ್ಣ ಪುಟ್ಟ ಏಕಾಂಕ ನಾಟಕಗಳನ್ನು ಆರಿಸ್ಕೊಂಡು ಸೊ ಆ ನಾಟಕಗಳನ್ನ ಮಕ್ಕಳಿಂದ ಮಾಡಿಸ್ತಿದ್ರು. ಅದರಲ್ಲಿ 1-2-3 ಹಾಡುಗಳನ್ನು ತುರುಕ್ತಿದ್ರು ಬೇಕಂತಾರೆ. ಕಾರಣ ಏನಂದ್ರೆ ನನ್ನ ಹಾಡಿಸ್ಬೇಕು, ನಾನು ಒಳ್ಳೆ ಹಾಡುಗಾರ ಅಂತ, ನನ್ನ ಆವಾಜ್ ಚೆನ್ನಾಗಿದೆ, ನನ್ನ ಕಡೆಯಿಂದ 1-2-3 ಹಾಡು ಹಾಡಿಸಿದ್ರೆ ಆ ನಾಟಕಕ್ಕೆ ಹೆಚ್ಚು ಬೆಲೆ ಬರುತ್ತೆ ಅಂತ ಅನ್ನೋ ಕಾರಣಕ್ಕಾಗಿ ಮಾಡ್ತಿದ್ರು. ಇದು ಹೈಸ್ಕೂಲಲ್ಲೂ ಶುರುವಾಯಿತು. ಹೈಸ್ಕೂಲಲ್ಲೂ ಕೂಡ ಏನಾದ್ರು ಪ್ರೋಗ್ರಾಮ್ ಇದ್ದರೆ, ಕಾರ್ಯಕ್ರಮ ಇದ್ದರೆ ಒಂದು ಹಾಡು ಹಾಡಬೇಕು ಮಾಡಬೇಕು ಎಂಬುದೆಲ್ಲ ಶುರುವಾಯಿತು ಸರ್. ಆಮೇಲೆ ಅಂದರೆ ನಿಮಗೆ ಆ್ಯಕ್ಚುಲಿ ಹಾಸಣಿಗೆಗೆ ಸಿರ್ಸಿ ಹತ್ರ ಇತ್ತು, ಬಟ್ ಆದರೂ ಧಾರವಾಡ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಓದಕ್ಕೆ? ಅದೊಂದು ಪ್ರಶ್ನೆ. ಸಿರ್ಸಿ ಹತ್ರ ಇದ್ದು ನೀವು ಹೇಳಿದ ಪ್ರಶ್ನೆ. ಆದರೆ ನನಗೆ ಧಾರವಾಡದಲ್ಲಿ ನಮ್ಗಿಂತ ಸೀನಿಯರ್ ಅಂತ ಹೋದಂಥವ್ರು ಧಾರವಾಡಕ್ಕೆ ಕಾಲೇಜ್ಗೆ ಹೋಗಿದ್ರು. ಸೊ ಅವರು ನಮ್ಮ ತಂದೆಯವರಿಗೆ ಸಜೆಸ್ಟ್ ಮಾಡಿದ್ರು, ಸಿರ್ಸಿ ಬೇಡ, ಅವ್ನು ಧಾರವಾಡಕ್ಕೆ ಸೇರಿಸ್ಬಿಟ್ರಿ ಅಂತ ಹೇಳಿ. ಧಾರವಾಡದಲ್ಲಿ ಇಲ್ಲಿ ಹಿಂಗೆ ಅಲ್ಲಿ ಕಲೀಲಿ, ಅಲ್ಲಿ ಚೆನ್ನಾಗಿದೆ, ಸ್ಟಾಫ್ ಎಲ್ಲ ಚೆನ್ನಾಗಿರ್ತದೆ, ಗ್ರಾಜುಯೇಷನ್ ತನಕ ಅಲ್ಲಿ ಧಾರವಾಡದಲ್ಲಿ ಹೋಗಲಿ ಅಂತ ಹೇಳಿ. ಅದೊಂದು ಕಾರಣಕ್ಕೆ ಇರ್ಬೋದು ನಾನು ಧಾರವಾಡಕ್ಕೆ ಹೋಗೋದು ತೀರ್ಮಾನ ಮಾಡಿದೆ. ಸರ್, ಅಂದ್ರೆ ರಂಗಭೂಮಿಯ ಜೊತೆಗೆ ಒಂದ್ ಸ್ವಲ್ಪ ಒಡನಾಟ, ಈ ಬಣ್ಣದ ಲೋಕ ಇದೆಲ್ಲ. ರಂಗಭೂಮಿ ಅಂದ್ರೆ ನಮ್ಮ ಊರಿನಲ್ಲಿ ನಮ್ಮ ಹಿರಿಯಂದರೆಲ್ಲ ಕೆಲವರು ಸೇರ್ಕೊಂಡು ವರ್ಷ 1-2-3 ನಾಟಕ ಮಾಡ್ತಿದ್ರು. ಹಳೆ ಟ್ರೆಡಿಷನಲ್ ಆದಂಥ ನಾಟಕ ಕಂಪನಿ ನಾಟಕಗಳು, ಆ ಥರ ನಾಟಕಗಳು. ಸೊ ಅದಕ್ಕೆ ಸಂಗೀತ ಹಾಡುಗಳನ್ನು ಮಾಡಲಿಕ್ಕೆ ಇಲ್ಲಿ ಧಾರವಾಡದಿಂದ ಅಥವಾ ಕಲಘಟಗಿಯಿಂದ ಹುಬ್ಳಿಯಿಂದ ಒಂದು ಹಾರ್ಮೋನಿಯಂ ಮೇಸ್ಟ್ರು ಅಂತ ಯಾರೋ ಒಬ್ರು ಬರ್ತಿದ್ರು. ಅವ್ರು ಹಾಡನ್ನ ಹೇಳ್ಕೊಡ್ತಿದ್ರು. ಆ ಹಾಡುಗಳನ್ನ ಅವ್ರು ಹಾಡ್ತಿದ್ರು. ಸೊ ಅಲ್ಲೂ ಕೂಡ ಅಷ್ಟೇ, ಆ ಗುಂಪಿನಲ್ಲೂ ಕೂಡ, ಹಿರಿಯಂದ್ರ ಗುಂಪಿನಲ್ಲೂ ಕೂಡ ನನಗೆ ಯಾವ್ದಾದ್ರು ಒಂದು ಸಣ್ಣ ಪಾತ್ರ ಕೊಟ್ಟು 1-2 ಹಾಡು ಹಾಡ್ತಿದ್ರು. ಅಷ್ಟೇ ಬಿಟ್ರೆ ಅಲ್ಲಿ ನನಗೆ ಲೋಕಲ್ ಊರಿನಲ್ಲಿ ನನ್ನ SLC ಧಾರವಾಡಕ್ಕೆ ಬರೋ ತನಕ ಸಂಗೀತದ ಯಾವುದೇ ಸಂಸ್ಕಾರ ಆಗಿರಲಿಲ್ಲ. ಶಾಸ್ತ್ರೀಯ ಸಂಗೀತದ ಸಂಸ್ಕಾರ ಯಾವುದೇ ಆಗಿಲ್ಲ ಸರ್. ಇನ್ನು ಪಂಡಿತ್ ಬಸವರಾಜ್ ರಾಜಗುರು ಅವ್ರ ಬಗ್ಗೆ ನೀವು ಮಾತಾಡಿದ್ರಿ, ಬಹುಶಃ ಒಂದು ಹೆಮ್ಮೆ ಅನ್ಸುತ್ತೆ ಸರ್. ಅಂಥ ಒಬ್ಬ ಮಹಾನ್ ಸಾಧಕರನ್ನ ನಾವು ಸಂಗೀತ ಕ್ಷೇತ್ರದಲ್ಲಿ ಪಡೆದುಕೊಂಡಿದ್ದೀವಿ. ಅವರು ನಿಮಗೆ ಗೊತ್ತಿಲ್ಲದೆ ನಿಮಗೆ ಗುರುವಾದರೂ ಅದು ಆರಂಭದಿಂದ ಹೇಳ್ಕೊಟ್ರು ಅಂತ ಇದೆಯಲ್ಲ ಸರ್, ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಅದೇ ಅಂದರೆ ಅವರು ಕೂಡ ಇಷ್ಟು ಸರಳ ವ್ಯಕ್ತಿಗಳಾಗಿದ್ದರು. ಅವರಿಗೆ ತಾನು ಅಷ್ಟು ದೊಡ್ಡ ಕಲಾವಿದ, ತಾನು ಅಷ್ಟು ದೊಡ್ಡ ಸಂಗೀತಗಾರ ಎಂಬುದು ಅವ್ರಿಗೆ ಕಲ್ಪನೆ ಇರಲಿಲ್ಲ. ಬಹಳ ಸಹಜವಾಗಿರ್ತಿದ್ರು ಅವರು. ಸೊ ನನ್ನ ಒಂದು ಅದೃಷ್ಟ ಆಯಿತಾ, ಅಲ್ಲಿ ಹೋಗಿ ನಾನು ಕೇಳ್ಕೊಂಡಾಗ ಅವ್ರು ನನ್ನ ಸ್ವೀಕರಿಸಿದ್ರು. ನನ್ನಂತೆ ಆಮೇಲೆ ನನ್ನ ನಂತರ ಬೇಕಾದಷ್ಟು ಜನ ಹುಡುಗರು ಅವ್ರ ಕಡೆ ಬಂದರು, ಕಲ್ತರು, ಎಲ್ಲ ಮಾಡಿದರು. ಆದರೆ ನನಗಿಂತ ಮೊದಲು ಒಂದಿಬ್ರು ಇದ್ದರು ಸೀನಿಯರ್ಸು. ಆದರೆ ಅವರು ನಾವು ಅಷ್ಟೇನು ಬರ್ತಿರ್ಲಿಲ್ಲ, ಅವ್ರು ಕಲ್ತ ಮುಗಿದಿತ್ತೇನೋ ಗೊತ್ತಿಲ್ಲ. ನಾನು ಪ್ರಧಾನವಾಗಿ ಅವ್ರ ಕಡೆ ದಿನ 2 ಸಲ ಹೋಗಿ ಬಂದು ಮಾಡುವಂಥ ವಿದ್ಯಾರ್ಥಿ ನಾನು ಒಬ್ಬನೇ. ಬೆಳಿಗ್ಗೆ ಮುಂಜಾನೆನೂ ಹೋಗೋದು, ಸಾಯಂಕಾಲನೂ ಹೋಗೋದು. ನನಗೆ ಅದು ರುಚಿ ಹತ್ಬಿಡ್ತು ಅವ್ರ ಸವಾಸದಿಂದ. ಸಂಗೀತದ ಒಂದು ರುಚಿ ಅಂತ ಹೇಳ್ತೀವಲ್ಲ, ರುಚಿ ಅಂತ ಹೇಳ್ತೀವಿ. ಆ ರುಚಿ ನನ್ನೊಳಗೆ ಶುರುವಾಗ್ಬಿಡ್ತು. ಸೊ ಅವ್ರು ನಾನು ಕರಿತಿದ್ರು, ಮುಂಜಾನೆ ಬಾ, ಸಾಯಂಕಾಲ ಬಾ, ನಾಳೆ ಮುಂಜಾನೆ ಬಾ, ನಾಳೆ ಸಾಯಂಕಾಲನೂ ಬಾ. ಹಿಂಗೆ ದಿನ 2 ಹೊತ್ತು ಪಾಠ ಆಗ್ತಿತ್ತು ನನಗೆ. ಅವ್ರು ಪಾಠ ಮಾಡ್ತಿದ್ರು ಭಾಳ ಸರಳ ರೀತಿಯಲ್ಲಿ, ಅರ್ಥ ಆಗುವಂಗೆ, ಕೈಯಲ್ಲಿ ಹಾರ್ಮೋನಿಯಂ ತಗೊಂಡು ಪಾಠ ಮಾಡ್ತಿದ್ರು. ಸೊ ಅದು ನಮ್ಮ ಅದೃಷ್ಟ. ಇವತ್ತಿನ ಕಾಲದಲ್ಲಿ ತಿಂಗಳಿಗೆ ಎಷ್ಟು ಫೀ, ಆಮೇಲೆ ಎಷ್ಟು ಇದು ಅಂತನ್ನೋ ಕಾಲದಲ್ಲಿ ಅವರು ಫ್ರೀ ಆಫ್ ಕಾಸ್ಟ್ ಯಾವ ಒಂದು ಪೈಸೆ ದುಡ್ಡು ತಗೊಳ್ಳದೆ ನಮಗೆ ವಿದ್ಯೆಯನ್ನು ದಾನವಾಗಿ ಕೊಟ್ಟರು.
ಸರ್ ಖರೆ ಅದರಿ ಸರ್, ಅಂದ್ರೆ ಯಾಕಂದ್ರೆ ವಾರಕ್ಕೆ 3 ದಿನ ಅದು ಕ್ಲಾಸ್ ಅಂತ ಈಗ ನಡೀತಾ ಈಗದ ಹೌದು ಆ ಥರ ಅದ ಸರ್. ಆದ್ರೆ ನಿಮಗೆ ಮುಂಜಾನೆ ಸಾಯಂಕಾಲ ಬನ್ನಿ ಅಂತ ಹೇಳಿ ಇನ್ನೂ ಕೇಳಿ ಆಮೇಲೆ ಕ್ರಮೇಣ ಮುಂದೆ ಹೋದಂಗೆ ಅವರು ನೋಡಪ್ಪ ತಮ್ಮ ನೀನು ಮುಂಜಾನೆ ನಸ್ಕಿಗೆ ಬರ್ಲಿಕ್ಕೆ ಸಾಧ್ಯ ಇದ್ರು ಅಂತ ಕೇಳಿ. ನಸ್ಕಿಗೆ ಎಷ್ಟು ಗಂಟೆಗೆ? 5 ಗಂಟೆಗೆ ಬಂದ್ಬಿಡು ಆಯ್ತಾ. ನಾನು 5 ಗಂಟೆಗೆ ಅವ್ರ ಮನೆಗೆ ಹೋಗ್ತಿದ್ದೆ ಪ್ರತಿ ದಿವಸ ತಪ್ಪದೆ, ಗುಡಿಗೆ ಹೋದಂಗೆ ಹೋಗ್ತಿದ್ದೆ. ಅದೆಲ್ಲ ಅವರಿಗೆ ನನ್ನ ಬಗ್ಗೆ ಭಾಳ ಪ್ರೀತಿ ಮತ್ತು ಒಂದು ನಿರೀಕ್ಷೆ ಇದೆಲ್ಲ ಶುರುವಾಗ್ಬಿಡ್ತು ಕಾಣಿಸ್ತದೆ. ಹಿಂಗೆ ನನ್ನ ಬಗ್ಗೆ ಭಾಳ ಕಾಳಜಿಯಿಂದ ಅವರು ಉಳಿದ ಹುಡುಗರಿಗಿಂತ ಉಳಿದ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಲಕ್ಷ್ಯ ಕೊಟ್ಟು, ಹೆಚ್ಚು ಕೇರ್ ತಗೊಂಡು, ಹೆಚ್ಚು ಪ್ರೀತಿಯಿಂದ ನನಗೆ ಕಲಿಸಿದ್ರು ಅವರು. ನೀವು ಅಂದರೆ 6 ತಿಂಗಳು ನೋಡ್ತೀನಿ ಅಂತ ಹೇಳಿದ್ದ ಗುರುಗಳು 25 ವರ್ಷ ಸತತ ಅವ್ರ ಜೊತೆಗೆ ನೀವು ಅಪ್ಪಟ್ಟ ಶಿಷ್ಯರಾಗ್ತಿರಲ್ಲ ಸರ್, ಆ ಪಯಣ ಹೇಗಿತ್ತು ಸರ್ ಜರ್? ಅದೇ ಇರ್ತಾ ನನ್ನ ಮೇಲೆ ಅವ್ರಿಗೆ ತುಂಬ ವಿಶ್ವಾಸ, ಪ್ರೀತಿ, ಆಮೇಲೆ ನಿರೀಕ್ಷೆ. ನಾನೇನಾದ್ರು ನನ್ನ ವಿದ್ಯೆಯನ್ನೇ ಇವನು ಮುಂದುವರ್ಸ್ಕೊಂಡು ಹೋಗಬಲ್ಲ ಎಂಬ ಒಂದು ವಿಶ್ವಾಸ, ಎಲ್ಲ ಕಾರಣಕ್ಕಾಗಿ ನನ್ನನ್ನು ಗ್ರೂಮ್ ಮಾಡಲಿಕ್ಕೆ ಶುರು ಮಾಡಿದ್ರು ಅವರು. ಆಮೇಲೆ ಏನಾಯ್ತು ಅಂದ್ರೆ ಅವ್ರ ಕಾರ್ಯಕ್ರಮಗಳು ಇರ್ತಿದ್ವಲ್ಲ, ಕಾರ್ಯಕ್ರಮಗಳಲ್ಲಿ ನಾನು ಕರ್ಕೊಂಡು ಹೋಗ್ತಿದ್ರು ಜೊತೆಗೆ. ವೇದಿಕೆ ಮೇಲಿನ ಅನುಭವನೂ ಬೇರೆ. ಹೌದು ಸರ್. ಮನೇಲಿ ಕೂತ್ಕೊಂಡು ಎದರ ಬದ್ರ ಹಿಂಗೆ ಕೂತ್ಕೊಂಡು ಅವ್ರು ಕಲಿಸೋದು, ನಾ ಕಲಿಯೋದು, ಆ ಅನುಭವ ಬೇರೆ. ಕಾರ್ಯಕ್ರಮದಲ್ಲಿ ಅವರು ತಮ್ಮ ಮ್ಯಾಕ್ಸಿಮಮ್ ಬೆಸ್ಟ್ ಆಫ್ ದಿ ಥಿಂಗ್ಸ್, ಹೌದು, ಅದು ಹೊರಬರೋ ರೀತಿಯಲ್ಲಿ ಅವ್ರು ಹಾಡ್ತಿದ್ರಲ್ಲ, ಅದನ್ನ ಹಿಂದೆ ಕೂತ್ಕೊಂಡು ಕೇಳ್ತಿದ್ದೆ. ಇದು ಶ್ರವಣ ವಿದ್ಯೆ ಆದ್ರಿಂದ ಕೇಳೋದ್ರ ಮೂಲಕ ನಮ್ಮ ಒಳಗೆ ಇಳಿತಾ ಹೋಗ್ತದೆ. ಹೌದು ಸರ್. ಆ ಥರ ಅನೇಕ 100 ಕಾರ್ಯಕ್ರಮಗಳನ್ನ ನಾನು ಅವ್ರ ಜೊತೆಗೆ ವೇದಿಕೆ ಮೇಲೆ ಕೂತ್ಕೊಂಡು ಕೇಳಿದೆ. ಸೊ ಅದು ಕೂಡ ನನಗೆ ಬೆನಿಫಿಟ್ ಆಯ್ತು. ಅವರು ವೇದಿಕೆ ಮೇಲೂ ಕಲಿಸ್ತಿದ್ರು ನೋಡಿ, ಅಂದ್ರೆ ಪರ್ಯಾಯವಾಗಿ ಡೈರೆಕ್ಟ್ಲಿ ಅದೊಂದು ಕಲಿಕೆಯ ವಿಧಾನನೇ. ಹೌದು ಹೌದು. ಅವ್ರು ಬಿಟ್ಟಾಗ ಅವರಿಗೆ ವೋಕಲ್ ಸಪೋರ್ಟ್ ಮಾಡಬೇಕಾದಂತಹ ಒಂದು ಸಂದರ್ಭದಲ್ಲಿ ನಾನು ಬಹಳ ಚೆನ್ನಾಗಿ ವೋಕಲ್ ಸಪೋರ್ಟ್ ಮಾಡ್ತಿದ್ದೆ. ಜನರ ಗಮನ ಸೆಳೆಯೋ ಹಾಗೆ, ಕೇಳೋಗರ ಗಮನ ಸೆಳೆಯೋ ಹಾಗೆ. ಅವರೆಷ್ಟು ಅವ್ರ ಕಾರ್ಯಕ್ರಮ ಅವ್ರದ್ದು ಅಂತ ಆದ್ರೂ ಹಿಂದವ್ರು ನನ್ನ ವೋಕಲ್ ಸಪೋರ್ಟ್ನ ಅವಲಂಬನೆ ಅವ್ರಿಗೆ ಬಂದಾಗ, ನಾನು ಮಾಡಿದಾಗ ನನ್ನನ್ನು ಕೂಡ ಜನ ಮೆಚ್ಕೊಂಡು ಶಾಬಾಷ್ ಅಂತ ಒಂದು ರೀತಿಯಲ್ಲಿ ನಾನು ಅವ್ರ ಜೊತೆಗೆ ಇರ್ತಿದ್ದೆ. ಅಂದರೆ ಇನ್ನೊಂದು ರೀತಿಯಲ್ಲಿ ನಾವು ಗಮನಿಸಿದಾಗ ಸರ್, ಅಂದರೆ ನೀವು ಶ್ರದ್ಧೆಯಿಂದ ಕಲಿತಾಗ ಈ ಒಂದು ಪರಂಪರೆಯನ್ನು ಗುರು ಶಿಷ್ಯ ಪರಂಪರೆಯಲ್ಲಿ ಮುಂದುವರಿಸೋದರ ಜೊತೆಗೆ ನೀವು ಹೇಳ್ತಿರೋ ವೇದಿಕೆ ಮೇಲೆ ಕೂತಾಗ ಇನ್ನೊಂದು ರೀತಿ ಪಾಠ ಆಗುತ್ತೆ ಅಂತ ನಾವು ಇವತ್ತು ಗಮನಿಸಿದಾಗ ಸರ್, ಬಂದಿದ್ದ ತಕ್ಷಣ ಒಂದಷ್ಟು ದಿವಸದಲ್ಲಿ ನನ್ನ ಮಕ್ಕಳು ಹಾಡ್ತಾರ, ವೇದಿಕೆ ಕೂರಿಸ್ಬೋದಾ, ಇದೆಲ್ಲ ನೋಡಿದಾಗ ನಿಮ್ಮದೊಂದು ದೊಡ್ಡ ಜರ್ನಿ ಸರ್. ಸೊ ಆ ಜರ್ನಿಯ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಸರ್? ಅದೇ, ನಾನು ಅಂಥದ್ದೇನು ನಿರೀಕ್ಷೆ ಇಟ್ಕೊಂಡು ಹೋದೋನೇ ಅಲ್ಲಲ್ಲ. ನನಗೆ ಪ್ಲಾಟ್ಫಾರ್ಮ್ ಬೇಕು, ನಾನು ಹಾಡಬೇಕು, ಜನಪ್ರಿಯತೆ ಗಳಿಸ್ಬೇಕು, ನಾನೊಬ್ಬ ದೊಡ್ಡ ಕಲಾವಿದ ಅಂತ ಅನ್ಸ್ಕೋಬೇಕು ಅನ್ನೋ ನಿರೀಕ್ಷೆ ನನಗೆ ಅದನ್ನ ಮೂಲದಲ್ಲಿ ಅದು ಇರಲೇ ಇಲ್ಲ. ನಾನು ಕ್ಯಾಶುವಲೇ ಕಲ್ತವನು ಸಂಗೀತ. ಹೀಗಾಗಿ ಈ ಎಲ್ಲ ಸಂದರ್ಭಗಳೇ ಬರಲಿಲ್ಲ. ನನಗೆ ಯಾರನ್ನಾರು ಕೇಳ್ಕೊಂಡು ಒಂದು ವೇದಿಕೆ ಒದಗಿಸ್ಕೊಂಡು ಅಲ್ಲಿ ನಾನು ಹಾಡಬೇಕು ಮಾಡಬೇಕು ಎಂಬ ಸಂದರ್ಭ ಬರಲೇ ಇಲ್ಲ. ಗುರುಗಳೇ ಅದಕ್ಕೆ ಅವಕಾಶ ಮಾಡಿಕೊಟ್ರು. ಹೌದಲ್ಲ ಸರ್. ನಾನು ಸಮರ್ಥಿದ್ದೇನೆ ಅಂತ ಆದಾಗ ಅವರು ನನಗೆ ಇಲ್ಲಿ ನಮ್ಮ ಟ್ರೆಡಿಷನ್ ಒಳಗೆ ಗುರು ಪೂಜಾ ಅಂತ ಮಾಡ್ತೀವಿ. ಕೆಲವು ವರ್ಷಗಳು ಕಲಿತ ನಂತರ ನಾವು ಗುರು ಪೂಜಾ ಅಂತ ಮಾಡಿ ಅವರಿಗೆ ಸಂಗೀತ ಕೇಳೋಗರನ್ನ, ಅಲ್ಲಿಯ ಸ್ಥಳೀಯವಾದಂತಹ ಸಂಗೀತ ಕೇಳೋಗರನ್ನ ಇನ್ವೈಟ್ ಮಾಡಿ, ಸ್ವಲ್ಪ ಮುಖ್ಯವಾದಂತಹ ವ್ಯಕ್ತಿಗಳನ್ನ ಆಮಂತ್ರಣ ಮಾಡಿ, ಗುರುಗಳಿಗೆ ಪೂಜೆ ಮಾಡಿ, ಅವ್ರಿಗೆ ಏನಾದ್ರು ನಮ್ಮ ಕೈಲಿ ಅದು ಇಂತಿಷ್ಟು ಅಂತಿಲ್ಲ, ಒಂದು ದಕ್ಷಿಣೆ ಕೊಟ್ಟು ಒಂದು ಆಶೀರ್ವಾದ ಪಡ್ಕೊಳ್ಳೋದೊಂದು ಪದ್ಧತಿ ಇದೆ. ಗಂಡ ಬಂಧನ ಅಂತ ಹೇಳ್ತಾರೆ, ಒಂದು ದಾರ ಕಟ್ತಾರೆ ಅವರು, ಶಿಷ್ಯ ಇವನು ಇವತ್ತಿಂದ ಅಂತ ಹೇಳಿ ಅಧಿಕೃತವಾದ ಡಿಕ್ಲೇರ್ ಮಾಡಿದಂಗೆ ಆತರ. ಸೊ ಆ ಒಂದು ಕಾರ್ಯಕ್ರಮ ಮಾಡಿಸಿದ್ರು ಅವರು. ನೋಡಪ್ಪ, ನೀವು ಒಂದು ಕೆಲಸ ಮಾಡೋ, ಒಂದು ಕಾರ್ಯಕ್ರಮ ಮಾಡ್ಬಿಡು, ಜಾಹೀರ್ ಕಾರ್ಯಕ್ರಮ ಮಾಡೋಣ ಪಬ್ಲಿಕ್ ನಲ್ಲಿ, ನಿನಗೊಂದು ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ ಅಂತ ರೀತಿಯಲ್ಲಿ ಆ ಕಾರ್ಯಕ್ರಮ ಧಾರವಾಡದಲ್ಲಿ ಮಾಡಿದ್ರು. ಸುಮಾರು 79ನೇ ಇಸ್ವಿಯಲ್ಲಿ ಆಗಿರ್ಬೋದು, 79ರಲ್ಲಿ. ಅದೇ ವರ್ಷ ನಂದು ಆಕಾಶವಾಣಿ ಆಡಿಷನ್ ಆಯಿತು. ಸೊ ನಾನು ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ, ಕಾರ್ಯಕ್ರಮಗಳು ಬರೋಕ್ಕೆ ಶುರುವಾದ, ಬ್ರಾಡ್ಕಾಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಈ ಕ್ರಮೇಣ ಗೊತ್ತಿಲ್ಲದಂಗೆ, ಗೊತ್ತೋ ಇದು ಬೇಕೋ ಬೇಡೋ ಅಂತ ಪ್ರಶ್ನೆ ಇಲ್ಲ, ಭಾಳ ನ್ಯಾಚುರಲ್ ಕೋರ್ಸ್ ಅನ್ನೋ ಹಾಗೆ ನಾನು ಹಿಂಗೆ ಅದನ್ನ ಮಾಡ್ತಾ ಹೋದೆ. ಗುರುಗಳ ಕಡೆ ಎಲ್ಲ ದೇಶ ತುಂಬೆಲ್ಲ ಸುತ್ತಾಡ್ತಿದ್ದೆ ಅವ್ರ ಜೊತೆಗೆ. ನಮ್ಮ ಕಾಲೇಜಿನ ಅಭ್ಯಾಸ ಸ್ವಲ್ಪ ಗೌಣವೇ ಆಯ್ತು. ನಾನು ಯಾವಾಗಲೂ ಸೆಕೆಂಡ್ ಕ್ಲಾಸ್ನಲ್ಲಿ ಸಹಿತ ಪಾಸ್ ಆಗಲಿಲ್ಲ, ಬರೀ ಪಾಸ್ ತಗೊಂಡು. ಆದರೆ ಇಲ್ಲಿದೆಯಲ್ಲ ಸರ್, ರ್ಯಾಂಕ್ ಬಡಿತಾ ಇದ್ರಲ್ಲ ಇಲ್ಲಿ ಸರ್. ಈಗ ಬಸವರಾಜ ರಾಜಗುರುಗಳನ್ನ ನೆನಪಿಸ್ಕೊಂಡ್ರೆ ಅವರ ಕಂಪೋಸಿಷನ್ ಅಂತ ಹೇಳಿದ್ರೆ ಒಂದು ಅಥೆಂಟಿಸಿಟಿ ಇದೆ. ಅಂದರೆ ಕಿರಾಣ, ಗ್ವಾಲಿಯರ್ ಘರಾಣ ಏನಿದೆಯಲ್ಲ, ಈ ಅಥೆಂಟಿಸಿಟಿ ಯಾವ್ದು ನೆನಪಾಗುತ್ತೆ ಸರ್? ಯಾವುದು ನಮಗೆ ಕೇಳಿಸ್ಬೋದಾ ಸರ್? ಅವ್ರದ್ದು ಗ್ವಾಲಿಯರ್ ಮತ್ತು ಕಿರಾಣ ಎರಡದ್ರ ಬ್ಲೆಂಡ್ ಮಾಡ್ಕೊಂಡು ಅವ್ರ ಸ್ವಂತ ರಾಜಗುರು ಶೈಲಿ ಅಂತಾನೆ. ಅವ್ರ ಧ್ವನಿ ಕೂಡ ಬಹಳ ಮಧುರ.
ತುಂಬ ಮಧುರವಾದಂತಹ ಆವಾಜು ರಾಜಗುರುಗಳು. ಏನೇ ಹಾಡಿದರೂ ಅದು ನಮಗೆ ಕಿವಿ ಅಪ್ಯಾಯಮಾನವಾಗಿ ಕೇಳುವಂಥ ಒಂದು, ಅದು ಯಾವ ನೀವು ಶಾಸ್ತ್ರ ಇರಲಿ ಇರದೇ ಇರಲಿ ಆ ರೀತಿಯ ಒಂದು, ಆದರೆ ಅವರದಾದ ಒಂದು ಶೈಲಿಯನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಇದು ಒಬ್ಬ ಸಮರ್ಥ ಕಲಾವಿದರಿಗೆ ಮಾತ್ರ ಸಾಧ್ಯ. ಗುರುಗಳು ಹೇಗೆ ಕೊಟ್ಟಿದ್ದನ್ನು ಜೀರ್ಣಿಸಿಕೊಂಡು ಆಮೇಲೆ ನನ್ನದಾದ ಒಂದು ವಿಚಾರ, ಅದ್ರ ನಾ ಏನ್ ಮಾಡ್ಬೋದು ಎಂಬುದನ್ನ ಸೂಕ್ಷ್ಮವಾಗಿ ಗಮನಿಸಿ ಅದನ್ನ ತನ್ನದಾಗಿ ಮಾಡಿಕೊಂಡು ತನ್ನದೇ ಆದಂತಹ ಒಂದು ದಿಸ್ ಈಸ್ ರಾಜಗುರು ಅನ್ನೋ ರೀತಿಯಲ್ಲಿ ಹಾಡುವ ಒಂದು ಪದ್ಧತಿ ಇದೆಯಲ್ಲ, ಅದನ್ನ ರಾಜಗುರುಗಳು ಮಾಡ್ತಿದ್ರು. ಅನೇಕ ರಾಗಗಳನ್ನ ನನಗೆ ಅದೇ ಶೈಲಿಯಲ್ಲಿ ಕಲಿಸಿದ್ರು ಅವರು. ಆಮೇಲೆ ಮುಂದೆ ಅದರ ನಂತರ ನಾನು ಕೂಡ ಅದೇ ರೀತಿಯಲ್ಲಿ ನನ್ನ ವಿಚಾರವನ್ನು ರಾಜಗುರುಗಳ ಶೈಲಿಯಲ್ಲಿ, ರಾಜಗುರುಗಳ ಗಾಯನದಲ್ಲಿ ಏನಿದೆ ಅಥವಾ ನಾನು ಅದಕ್ಕೆ ಏನೇ ಆ್ಯಡ್ ಮಾಡ್ಬೋದು, ನನ್ನ ಮಿತಿಯಲ್ಲಿ ನಾನು ಅದಕ್ಕೆ ಯಾವ ರೀತಿ ನ್ಯಾಯ ಒದಗಿಸಬಹುದು ಅನ್ನೋ ರೀತಿಯಲ್ಲಿ ಅದಕ್ಕೂ ಸಾಕಷ್ಟು ವಿಚಾರ ಮಾಡ್ಬೇಕಾಗ್ತದೆ. ವಿಚಾರ ಮಾಡೋದಷ್ಟೇ ಅಲ್ಲ, ಅದನ್ನ ಪ್ರಾಕ್ಟಿಕಲ್ ಆಗಿ ಅದನ್ನ ಮಾಡಿ ನೋಡ್ಬೇಕಾಗತ್ತೆ. ಸೊ ಆ ರೀತಿಯಿಂದ ಮುಂದುವರ್ಕೊಂಡು ಬಂತು. ಸರ್, ಒಂದು ಕೇಳ್ಬೋದಾ ಸರ್, ಗುರುಗಳದ್ದು ಒಂದು ಏನಿದೆ ಎಕ್ಸಾಕ್ಟ್? ಅವರು ಹಂಸಧ್ವನಿ ರಾಗ, ಕಾಮನ್ ರಾದ ರಾಗ. ಸೊ ಆ ರಾಗದಲ್ಲಿ ಬಹಳ ಸುಂದರವಾಗಿ ಹಾಡ್ತಿದ್ರು. ಕರ್ನಾಟಕೀಯ ಹಂಸಧ್ವನಿಯ ವಾತಾಪಿ ಗಣಪತಿ ಬಿಜೆ ಅನ್ನೋದನ್ನ ಆಧಾರವಾಗಿ ಇಟ್ಕೊಂಡೇ ಹಿಂದೂಸ್ತಾನಿಯಲ್ಲಿ ಈ ಬಂದಿಶಗಳನ್ನು ಮಾಡಿದ್ದಾರೆ. ಲಾಗಿ ಗಣಪತಿ ಸಖಿ ಸನ, ಲಾಗಿ ಗಣಪತಿ ಸಖಿ ಸನ, ಲಾಗಿ ಗಣಪತಿ ಸಖಿ ಸನ, ಪರಮ ಸುಖಾತಿ ಆನಂದನ, ಲಾಗಿ ಗಣಪತಿ ಸಖಿ ಸನ, ಲಾಗಿ ಗಣಪತಿ ಆಯನ ಮದನ ಸುಬನ ಬನ, ಆಯನ ಮದನ ಕವನ ಸುಬನ ಬನ, ಅಂಗ ಸುಗಂಧನ ಚಂದನ ಮಾತೆ ತಿಲಗತ ದ್ವಿಜನನಯನ ಜನ ಪವನ ದೇತ, ಅಮರ ಮುನಿತ ಪತಿ ಕಾಜೆ ಸಜನ, ಲಾಗಿ ಗಣ ಪತಿ ಸಖಿ ಸನ, ಲಾಗಿ ಗಣಪತಿ ಲಾಗಿ 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 ಗಣಪತಿ ಸಖಿ ಸನ, ಲಾಗಿ ಗಣ. ವೇದಿಕೆ ಮೇಲೂ ಕೂಡ ಗುರು ಶಿಷ್ಯರು ಅಂದರೆ ಗುರುಗಳು ಕಲಿಸ್ತಾ ಇದ್ರು ಅಂತ ಹೇಳಿದ್ರೆ, ಅದರ ತಾವು ಸ್ವತಂತ್ರವಾಗಿ ಒಂದು ಕಾರ್ಯಕ್ರಮ ಕೊಟ್ಟಿರುವಂಥ ಕ್ಷಣ ನೆನಪಿದೆಯಾ ಸರ್? ನಾನು ಅಲ್ಲಿ ಅವ್ರ ಜೊತೆಗಿದ್ದಾಗ ಅವ್ರು ನನಗೆ ಹೇಳೋರು, ನೋಡು ತಮ್ಮ, ಸಂಗೀತ ಎಂಬುದು ಶ್ರವಣ ವಿದ್ಯೆ ಅದ,
ಇದು ಕಿವಿಗಳ ಮೂಲಕ ನೀನು ಕೇಳೋದ್ರಿಂದ ನಿನ್ನೊಳಗೆ ಇಳಿತದ. ಅದಕ್ಕೆ ನೀ ಏನು ಮಾಡು ಅಂತಂದರೆ ಇಲ್ಲಿ ಕುಂದಗೋಳಕ್ಕೆ ಹೋಗು. ಕುಂದಗೋಳ ಅಂತ ಧಾರವಾಡದಿಂದ ಹತ್ತಿರ, ಕುಂದಗೋಳದಲ್ಲಿ ಸವಾಯಿ ಗಂಧರ್ವರ ಒಂದು ಊರು ಅದು. ಅಲ್ಲಿ ಅವ್ರ ಪುಣ್ಯತಿಥಿ ನಿಮಿತ್ತ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಿರ್ತಾರೆ. ಪ್ರತಿ ವರ್ಷ ಎರಡು ದಿವಸ ಗಂಗೂಬಾಯಿ ಹಾನಗಲ್ ಅವ್ರ ನೇತೃತ್ವದಲ್ಲಿ ಅವಾಗ ಮಾಡ್ತಿದ್ರು. ಅಲ್ಲಿ ಹೋಗು, ಅಲ್ಲಿ ಭಾಳ ಮಂದಿ ಕಲಾವಿದರು ಬರ್ತಾರೆ, ಎಲ್ಲರನ್ನೂ ಕೇಳು ಅಂತಂದ್ರು. ಎಲ್ಲರನ್ನೂ ಕೇಳಿ ಆಮೇಲೆ ಬಂದು ನನಗೆ ಹೇಳು, ಯಾರು ಹೆಂಗಾಯ್ತು, ಏನದು ನನಗೇನು ಅನ್ನಿಸ್ತು ಅಂತ ಹಿಂಗೆ ಹೇಳು. ನನ್ನ ಆ ಒಂದು ಸ್ಥಿತಿಯಲ್ಲಿ ನಾನೇನು ಗ್ರಹಿಸಿದೆ ಅಥವಾ ನಾನು ಅದನ್ನು ಏನೋ ನನಗೇನಾದರೂ ವಿಶೇಷ ಪ್ರಯೋಜನ ಆಯ್ತಾ ಅನ್ನೋದನ್ನು ನೋಡ್ಬೇಕು ಅವ್ರಿಗೆ ಅಷ್ಟೇ. ಆ ರೀತಿಯಲ್ಲಿ ನನ್ನನ್ನು ಅಲ್ಲಿ ಕಳಿಸ್ತಿದ್ರು. ನಾನು ಅಲ್ಲಿ ಹೋಗ್ತಿದ್ದೆ ಪ್ರತಿ ರಾತ್ರಿ, ಅಂದರೆ 2 ದಿವಸ ನಡೀತಿತ್ತು ಅದು ರಾತ್ರಿ ಬೆಳ ತನಕ. ಸೊ ರಾತ್ರಿ ಬೆಳ ತನಕನೂ ನಾನು ಅಲ್ಲಿ ಕೂತ್ಕೊಂಡು ಕೇಳ್ಕೊಂಡು ಬಂದು ಮರುದಿವಸ ಗುರುಗಳಿಗೆ ಇಂತಿಂಥವ್ರು ಹಿಂಗೆ ಹಾಡಿದಾರೆ, ಹಿಂಗಾದ್ರೆ ಹೆಂಗೆ, ಹೌದಿಲ್ಲ ಚಲೋ ಕೇಳ್ಕೊಂಬಂದು, ಹೌದಲ್ಲ, ನನಗೆ ಯಾರ್ದು ಇಷ್ಟ ಆಯ್ತು ಹಿಂಗೆಲ್ಲ ಪ್ರಶ್ನೆ ಮಾಡೋರು. ಆಯ್ತು. ಸೊ ಈ ರೀತಿಯಿಂದ ನಮಗೊಂದು ಗೈಡ್ಲೈನ್ ಕೊಟ್ಟರು ಅವರು, ಕೇಳೋದು ಎಲ್ಲರನ್ನು ಕೇಳಬೇಕು ಅಂತ. ಹಾಡುಗರಾಗೋದಕ್ಕೂ ಮೊದಲು ಕೇಳುಗರಾಗಿ ಕಲಿಬೇಕು ಅನ್ನೋದು. ಸೊ ಅದು ಕೂಡ ನನಗೆ ಬೇಕಾದಷ್ಟು ಬೆನಿಫಿಟ್ ಆಯಿತು. ನಾವು ಭಾಳ ಕೇಳಿಕತ್ತಿದ್ವಿ. ಆಮೇಲೆ ಆಕಾಶವಾಣಿ ಅಂತಂದು ಆವಾಗ ಆಕಾಶವಾಣಿಯಲ್ಲಿ ಕ್ಲಾಸಿಕಲ್ ಮ್ಯೂಸಿಕ್ ಚಂಕ್ ಭಾಳ ಇರ್ತಿತ್ತು ಜಾಸ್ತಿ. ಹಿಂದೂಸ್ತಾನಿ ಸಂಗೀತದಲ್ಲಿ ಧಾರವಾಡದಲ್ಲಂತೂ ಸುಮಾರು 4-5 ಚಂಕ್ಗಳಿದ್ವು ಆ ಥರ ಟೈಮಿಗೆ. ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ನ್ಯಾಷನಲ್ ಪ್ರೋಗ್ರಾಮ್ಸು ನಾವೆಲ್ಲದನ್ನು ಕೇಳ್ತಿದ್ವಿ. ಕೇಳೋದ್ರ ಮೂಲಕ ನಮಗೆ ಅದರೊಳಗೆ ರುಚಿನೂ ಶುರುವಾಯಿತು, ಮತ್ತು ಅದು ನಮ್ಮ ಒಳಗೆ ಇಳಿತಾ ಹೋಯಿತು. ಯಾವ ರೀತಿ ಹೆಂಗೆ ಡೆವಲಪ್ ಮಾಡಬೇಕು, ರಾಗಗಳನ್ನು ಯಾರ್ಯಾರು ಹೆಂಗೆ ಡೆವಲಪ್ ಮಾಡ್ತಾರೆ, ಸೊ ಇದ್ರ ಕಲ್ಪನೆ ನಾವು ಬರ್ಲಿಕ್ಕೆ ಹೋಯ್ತು. ಅದೊಂದು ಪ್ರಯೋಜನ ಆಯ್ತು ನನಗೆ. ಆಮೇಲೆ ನಾನು ಮೊದಲನೇ ಸಲ ಹಾಡಿದ್ದು ಅಂದರೆ ಧಾರವಾಡದಲ್ಲಿ ರೆಹಮತ್ ಖಾನ್ ಸಾಹೇಬ್ರ ಪುಣ್ಯತಿಥಿನೂ ಮಾಡ್ತಾರೆ. ಈ ಅವರ ಹೆಸರಿನಲ್ಲಿ ಒಂದು ಕಾನ್ಫರೆನ್ಸ್ ರಾತ್ರಿ ತನಕ ನಡೀತದೆ. ಅದರೊಳಗಿನ ಆರ್ಗನೈಸರ್ಸ್, ಅವ್ರ ಕಮಿಟಿ ಮೆಂಬರ್ಸ್ ಏನಿದ್ರು ಎಲ್ಲ ನಮ್ಮ ಸಮಕಾಲೀನ ನಮ್ಮ ವಯಸ್ಸಿನವರು, ಅಲ್ಲಿ ಧಾರವಾಡದಲ್ಲಿ ನಾವು ಒಟ್ಟಿಗೆ ಇರ್ತಿದ್ವಿ. ಅವ್ರು ಕೆಲವರಿದ್ದರು. ಅವರು ನನಗೆ 1979ರಲ್ಲಿರಬೇಕು. ಆಡಿಷನ್ ಪಾಸ್ ಆಯಿತು, ರೇಡಿಯೋದಲ್ಲೆಲ್ಲ ಬರ್ಲಿಕ್ಕೆ ಇತ್ತು. ನಾನು ಸ್ವಲ್ಪ ರಾಜಗುರು ಶಿಷ್ಯ ಅಂಬುದು ಸ್ವಲ್ಪ ಹಿಂಗೆ ಸಣ್ಣದಾಗಿ ಅಲ್ಲೇ ಆ ಸರ್ಕಲಲ್ಲಿ ಮೂವ್ ಆಗ್ತಾಯಿತ್ತು. ನನಗೆ ಈ ಸಲ ಭಟ್ರೆ, ನೀವು ಈ ಸಲ ನಮ್ಮ ರೆಹಮತ್ ಖಾನ್ ಪುಣ್ಯತಿಥಿಯಲ್ಲಿ ಹಾಡ್ಬಿಡ್ರಿ ಅಂತಂದ್ರು. ನನಗೆ ಧಸ್ ಅಂತ, ಇದೇನಪ್ಪ ಇದು ಒಳ್ಳೆ ಚಾಲೆಂಜಿಂಗ್ ಆತಲ್ಲ ಇದು ಅಂತೇಳಿ. ಇದು ಭಾಳ ದೊಡ್ಡ ಪರೀಕ್ಷೆ ಆಗ್ಬಿಡ್ತು ನಮಗೆ. ಯಾಕೆಂದರೆ ಅಷ್ಟು ದೊಡ್ಡ ವೇದಿಕೆ ಧಾರವಾಡದ ಕಲಾಭವನದಲ್ಲಿ ರಾತ್ರಿ ಬೆಳ ತನಕ ಆಗ್ತಿತ್ತು. ಅದು ಫುಲ್ ಆಡಿಯನ್ಸು, ಧಾರವಾಡದ ಶ್ರೋತೃಗಳು. ಅಲ್ಲಿ ನನಗೆ ಸಿಕ್ಕ ಅವಕಾಶ ಅದು ನನ್ನ ಮೊದಲ ಪರೀಕ್ಷೆ ಇದ್ದಂಗೆ. ಸೊ ನನಗೆ ನಿದ್ದೆನೇ ಬರ್ತಿಲ್ಲ. ಅದು ಹತ್ರ ಬಂದಾಗ ಚಡ್ಪಡ್ಲಿಕ್ಕೆ ಹತ್ಬಿಟ್ಟಿದ್ದು ನಾನು, ಹೆಂಗೆ ಮಾಡ್ಲಪ್ಪ ಅಂಥೇಳಿ. ಆದರೆ ಅದು ಅಲ್ಲಿ ಆ ದಿವಸ ನಾನು ಹಾಡಿದೆ. ಎದುರಿಗೆಲ್ಲ ಗಂಗೂಬಾಯಿ ಹಾನಗಲ್ ಅವರು, ನಮ್ಮ ಗುರುಗಳು ಎಲ್ಲರೂ ಕೂತಿದ್ರು. ಅವ್ರ ಎದುರಿಗೆ ನಾನು ಹಾಡಿದ್ದು ನನಗೆ ಯಶಸ್ವಿ ಆಗಿಬಿಟ್ಟು ನಾನು ಏನು ಹಾಡಿನೋ ಏನು ಬಿಟ್ಟನೋ ನನಗೇನು ನೆನಪಿಲ್ಲ. ಆದರೆ ಕಾರ್ಯಕ್ರಮ ಮುಗಿದಾಗ ತುಂಬ ನನಗೆ ಅಪ್ರಿಸಿಯೇಷನ್ ಬಂತು. ಸೊ ಅಲ್ಲಿಂದ ಶುರುವಾಯಿತು. ರೆಹಮತ್ ಖಾನ್ ಸರ್ ಪುಣ್ಯತಿಯಿಂದ ದೊಡ್ಡ ವೇದಿಕೆಯೇ ಅದು, ಆ ವೇದಿಕೆಯಿಂದ ಶುರುವಾಯಿತು. ಆಮೇಲೆ ಅಲ್ಲಿಂದ ಅದೇ ಈ ಕುಂದಗೋಳ ಸುದ್ದಿ ಹೇಳಿದ್ನಲ್ಲ, ಕುಂದಗೋಳದಲ್ಲಿ ಸವಾಯಿ ಗಂಧರ್ವರು ಮಾಡ್ತಿದ್ರು. ಅಲ್ಲಿ ಕೂಡ ಅದು ಮೊದಲನೇದು ರೆಹಮತ್ ಖಾನ್ ಸಾಹೇಬ್ ಪುಣ್ಯತಿದ್ದು ಫಸ್ಟ್ ಬ್ರೇಕ್. ಅದು ಸೆಕೆಂಡ್ ಬ್ರೇಕ್ ಕುಂದಗೋಳದ ಆಗಿರಲಿ, ನಾವು ಬರೀ ಕೇಳಲಿಕ್ಕೆ ಹೋಗ್ತಿದ್ವಿ ಮೊದಲು. ಆ ವೇದಿಕೆ ಮೇಲೆ ಕೂತು ಹಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಚಾಲೆಂಜಿಂಗ್ ಅದು. ಸೊ ಅಲ್ಲಿ ಕೂಡ ನಾನು ಯಶಸ್ವಿ ಆಗ್ಬಿಟ್ಟೆ. ಇನ್ನೊಂದು ಏನಾಯ್ತಂದ್ರೆ, ಇದು 2ನೇ ಬ್ರೇಕ್. ಅಲ್ಲಿ ಕುಂದಗೋಳಕ್ಕೆ ಪುಣೆಯಿಂದ, ಮುಂಬೈಯಿಂದ, ಬೇರೆ ಬೇರೆ ಕಡೆಯಿಂದೆಲ್ಲ ಜನ ಬರ್ತಿದ್ರು, ಕಲಾವಿದರು ಬರ್ತಿದ್ರು, ಆರ್ಗನೈಸರ್ಸ್ ಬರ್ತಿದ್ರು. ಸೊ ಅವರು ನನ್ನ ಕುಂದಗೋಳದಲ್ಲಿ ನನ್ನ ಹಾಡನ್ನು ಕೇಳಿ ಪುಣೆಯಲ್ಲಿ ಒಂದು ಯುವಕ ಸಮ್ಮೇಳನ ಅಂತ ಮಾಡಿದ್ರು. ಇದು ಆ ಯುವಕ ಸಮ್ಮೇಳನದಲ್ಲಿ ನನಗೊಂದು ಆಮಂತ್ರಣ ಬಂತು. ಆ ಯುವಕ ಸಮ್ಮೇಳನ ಹೆಂಗೆ ಅರೇಂಜ್ ಮಾಡ್ತಿದ್ರು ಅಂದರೆ, ಆಡಿಯನ್ಸಲ್ಲಿ ಈ ಪುಣೆ, ಮುಂಬೈಯಲ್ಲಿ ಅವೈಲೇಬಲ್ ಇರುವಂತಹ ದಿಗ್ಗಜ ಗಾಯಕರು, ಫಾರ್ ಎಕ್ಸಾಂಪಲ್ ಭೀಮಸೇನ್ ಜೋಶಿ ಅವರು, ವಸಂತರಾವ್ ದೇಶಪಾಂಡೆ ಅಂಥವ್ರು, ಪಂಡಿತ್ ಜಸರಾಜ್, ಜಿತೇಂದ್ರ ಅಭಿಷೇಕಿ, ಇಂಥವ್ರನ್ನ ಆಡಿಯನ್ಸ್ ಅಲ್ಲಿ ತಲ್ಕೊಂಡ್ರೆ ಆ ಹುಡುಗರನ್ನ ಹಾಡಿಸೋದು, ಹೊಸಬರನ್ನ, ಯುವಕರನ್ನ. ಒಂದೊಂದು ದಿವಸ ಒಬ್ಬೊಬ್ರು ಚೀಫ್ ಗೆಸ್ಟ್ ಅಂತ ಅವ್ರನ್ನ ಕರೆಯೋರು. ಸೊ ನನಗೆ ಅದು ಅಲ್ಲೂ ಕೂಡ ಅದೊಂಥರ ಚಾಲೆಂಜಿಂಗ್ ಆದಂಥ ವೇದಿಕೆ. ಅಲ್ಲಿ ಕೂಡ ನಾನು ಹಾಡುವ ದಿವಸ ವಸಂತರಾವ್ ದೇಶಪಾಂಡೆ ಇದ್ರು. ಅವರು ನನ್ನ ಕಾರ್ಯಕ್ರಮ ಚೆನ್ನಾಗಾಯಿತು. 3 ದಿವಸ ನಡೀತಿತ್ತು ಅದು. ಮರುದಿವಸ ಕುಮಾರ್ ಗಂಧರ್ವರ ಹತ್ರ ಇವ್ರು ಮಾತಾಡೋದು ನಾನು ಕೇಳಿದೆ, ಅಲ್ಲಿ ಹಿಂದೆ ಕೂತಿದ್ದೆ. ನಾನು ಇನ್ನು ಹೇಳಿದ್ನಿಲ್ಲ ಚಲೋ ಹಾಡಿದೆ ಅಂಥೇಳಿ, ಇದೇ ಹುಡುಗ ನೋಡ್ರಿ ಅಂತ ಹೇಳಿ ನಾನು ತೋರಿಸಿದ್ರು.
ಸೊ ಇವೆಲ್ಲ ಈ ಥರ ಆಗ್ತಾ 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 ಅದು ದಟ್ ಇಸ್ ಥರ್ಡ್ ಬ್ರೇಕ್. ಎಸ್. ದೊಡ್ಡ ಬ್ರೇಕ್ ಅಂದರೆ ಇಷ್ಟೆಲ್ಲ ಆಗಿ ಪುಣೆಯಲ್ಲಿ ಇಡೀ ದೇಶ ತುಂಬ ಪ್ರಸಿದ್ಧವಾದಂತಹ ಒಂದು ಸವಾಗಂಧರ್ವ ಫೆಸ್ಟಿವಲ್ ಮಾಡ್ತಾರೆ. ಭೀಮಸೇನ್ ಜೋಶಿ ಅವರು ಸ್ವತಃ ಅವರೇ ನಿಂತು ಮಾಡುವಂಥ ಶುರು ಮಾಡಿದಂಥ ಒಂದು ಕಾರ್ಯಕ್ರಮ ಈಗಲೂ ಬಹಳ ಪ್ರಸಿದ್ಧಿ ಇದೆ, ಬಹಳ ಪ್ರೆಸ್ಟೀಜಿಯಸ್ ಆದಂಥ ಒಂದು ವೇದಿಕೆ ಅದು. ಸೊ ನನಗೆ ಭೀಮಸೇನ್ ಜೋಶಿ ಸ್ವತಃ ಫೋನ್ ಮಾಡಿ ಈ ಸಲ ನೋಡಪ್ಪ ನೀ ನಮ್ಮಲ್ಲಿ ಹಾಡಬೇಕು ಸವಾಗಂಧರ್ವದಲ್ಲಿ ಅಂತ ನನಗೆ ಒಂದು ಆಮಂತ್ರಣ ಕೊಟ್ಟರು. ಆಯಿತು ಅಂತ ಹೇಳಿದ್ರೆ ಒಪ್ಕೊಂಡ್ಬಿಟ್ಟೆ. ಮೊದಲು ಒಪ್ಕೊಂಡು ಮೇಲೆ ಶುರುವಾಯ್ತು ನನಗೆ ಇದನ್ನು ಪಾರಾಗೋದು ಹೆಂಗ್ರಪ್ಪ ಅಂತ ಹೇಳಿ. ಎಷ್ಟು ದಿವಸ ಬರೇ ನದಿಯಲ್ಲಿ ಈಸ್ತಿದ್ದೆ, ಈ ಸಾಗರದಲ್ಲೇ ಹೊತ್ತಾಕಿದಂಗೆ ಆಯ್ತು ನನಗೆ. ಸೊ ಅದು ಕೂಡ ಅದೇನಾಯಿತು ಅಂದರೆ 3 ದಿವಸದ ಕಾರ್ಯಕ್ರಮ. ಮೊದಲನೇ ದಿವಸನ ಕಾರ್ಯಕ್ರಮದಲ್ಲಿ 4ನೇ ಐಟಮ್ ನಂದು. ಸೊ ಗ್ರೀನ್ ಝೋನಲ್ಲಿ ಕೂತಿದ್ದೆ, ಎದುರು ಕೂತ ತಂಬೂರಿ ಕೂಡಿಸ್ಕೊಂಡು ಮಾಡಿಕೊಂಡು ಸ್ವಲ್ಪ ಪ್ರಿಪರೇಷನ್ ಮಾಡ್ಕೊಂಡೆಲ್ಲ ಹೋಗ್ಬೇಕಲ್ಲ ನಾನು ಅಂತೇಳಿ. ಆಮೇಲೆ ಇಷ್ಟರಲ್ಲಿ ಭೀಮಸೇನ್ ಜೋಶಿಯವ್ರು ಬಂದರು. ಬಂದ ತಕ್ಷಣ ನಾನು ಇದ್ದವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಕೇಳಿದೆ. ಏನು ಹಾಡ್ಬೇಕಂತಿ ಅಂತ ಕೇಳಿದರು. ಇಲ್ಲ ನಾನು ಮಧುಕಂಸ ಹಾಡ್ತೀನಿ ಅಂತ. ನನಗಿಂತ ಹಿಂದೆ ಒಬ್ರು ಫ್ಲೂಟ್ ಬಾರಿಸ್ತಾ ಇದ್ರು, ಅವರು ಆಭೋಗಿ ಬಾರಿಸ್ತಾ ಇದ್ರು. ಯಾಕೆ ಭಾಗೇಶ್ವರಿ ಹಾಡಬೇಕು ಅಂತಂದರು. ಇಲ್ಲ ಗುರೂಜಿ, ಅವರು ಅಭೋಗಿ ಬಾರಿಸ್ತಾ ಇದ್ದಾರೆ, ಭಾಗೇಶ್ವರಿಗೆ ಅಭೋಗಿಗೆ ಭಾಳ ಹತ್ತಿರ ಹೀಗೆ ಮತ್ತು ಒಂಥರ ಸೇಮ್ ಅನಿಸ್ಬಿಡ್ತದೆ, ಅದಕ್ಕೆ ಚೇಂಜ್ ಮಾಡ್ತೀನಿ. ಆಯ್ತು, ಏನಾರು ಹಾಡು ಚಲೋ ಹಾಡು ಅಂತಂದ್ರೆ ಇದನ್ನು ಭಾಳ ಸಪೋರ್ಟ್ ಕೊಟ್ಬಿಡ್ತು. ಯಾಕೆಂದ್ರೆ ಅವರಂಥ ಅಂದರೆ ಅಷ್ಟು ಕಾಳಜಿಯಿಂದ ನಮ್ಮನ್ನು ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ಯಾಕೆಂದರೆ ಎಲ್ಲರಿಗೂ ಅದು ಅನುಭವ ಆಗೇ ಆಗ್ತದೆ. ಅಂಥ ದೊಡ್ಡ ವೇದಿಕೆ ಮೇಲೆ ಹತ್ತುವಾಗ ಸ್ವಲ್ಪ ನರ್ವಸ್ ಆದರೆ ಅಥವಾ ಏನಾದ್ರು ಹಿಂಗೆ ಹೆದರ್ಕೊಂಡ್ರೆ ನಮ್ಮದು ಧ್ವನಿ ಹರಿಗೆ ಬೀಳೋದಿಲ್ಲ, ಹಂಗಾಗಿಬಿಡ್ತದೆ. ಆಯಿತು ಅಂತೇಳಿ ನಾನು ಶುರು ಮಾಡಿದೆ. ಶುರು ಮಾಡಿ ಸುಮಾರು ಒಂದು 20 ನಿಮಿಷ ಆಗಿರ್ಬೋದು. ನನಗೆ 1 ಗಂಟೆ ಟೈಮ್ ಇತ್ತು. 20 ನಿಮಿಷಕ್ಕೆ ಒಂದು ದೊಡ್ಡ ಅಪ್ಲಾಸ್ ಅಂದರೆ ಕ್ಲಾಪ್ಸ್ ಬಂದು. ಏನು ಕರ್ತಾಡೋದಂದ್ರೆ ಇಂಥ ಕರ್ತಾಡೋದಲ್ಲ, ಆ ರೀತಿ ಕರ್ತಾಡ. ಸೊ ನನ್ಕೊಂಡ್ರೆ ಇವತ್ತು ಮೈ ಝುಮ್ ಅನ್ಸದು. ಸೊ ಅಷ್ಟಾದ್ಮೇಲೆ ನನಗೆ ಮತ್ತೂ ಹೆಚ್ಚು ಹುರುಪಾಯ್ತು, ಉತ್ಸಾಹ ಬಂತು. ಇಲ್ಲ, ಜನಕ್ಕೆ ನನ್ನ ಹಾಡು ಇಷ್ಟ ಆಗ್ತಾ ಇದೆ, ಸೇರ್ತಾ ಇದೆ ಅಂತಂದು. ಆಮೇಲೆ 2ನೇ ಸಲ ನಾನು ಮುಗಿಸಿದೆ. ಕರೆಕ್ಟು 1 ಗಂಟೆ ಟೈಮ್ ತೊಗೊಂಡು ಎಲ್ಲ ಮುಗಿಸಿ ಮಧುಕಂಸ ಹಾಡಿದೆ. ಆಮೇಲೆ ಗುರುಗಳು ಹೇಳ್ತಿರಲ್ಲ ಭಾಗೇಶ್ವರಿ ಹಾಡ್ರಿ ಅಂತೇಳಿ ಭಾಗೇಶ್ವರಿ ಒಂದು ಸಣ್ಣ ಪೀಸ್ ಹಾಡಿದೆ. ಅದಾದಮೇಲೆ ನಾನು ಹೇಳೋನು ನನಗೆ ನನ್ನ ಅವಧಿ ಮುಗೀತು ಅಂತೇಳಿ ಎಲ್ಲ ಕಾರ್ನರಿಂದ ಒನ್ ಮೋರ್ ಅಂತ ಹಿಂಗೆ ಕ್ಲಾಪ್ಸ್ ಬಂದ್ಬಿಟ್ರು. ಸೊ ಅದು ನನಗೆ ಬಹಳ ದೊಡ್ಡ ಬ್ರೇಕ್ ಅನ್ನು ಕೊಟ್ಬಿಡ್ತು. ನಾವು ನಮ್ಮ ಧ್ವನಿ ಜೋಪಾನವಾಗಿ ಇಟ್ಕೊಳ್ಳೋದು ಎಷ್ಟು ಜವಾಬ್ದಾರಿ ಅಂತ ನಮಗೆ ಗೊತ್ತಿದೆ. ಹಾಗೆ ಒಬ್ಬ ಅದ್ಭುತವಾದಂಥ ಗಾಯಕರಾಗಿ ನೀವು ಊರೂರು ಬೇರೆ ಬೇರೆ ಕಡೆ ಓಡಾಡ್ತಾ ಇರ್ತೀರಾ, ಬೇರೆ ಥರ ವಾತಾವರಣ, ಊಟ ತಿಂಡಿ ಎಲ್ಲದೂ ಬದಲಾಗುತ್ತೆ. ಹಾಗಿದ್ದಾಗ ಹೇಗೆ ಕಾಪಾಡ್ಕೊಳ್ತೀರಾ ಸರ್? ಇಲ್ಲ, ಅದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈಗ ನಮ್ಮ ಇನ್ಸ್ಟ್ರೂಮೆಂಟ್ ಅಂದರೆ ನಮ್ಮ ವಾಯ್ಸ್. ಹೌದು ಸರ್, ಬೇರೆ ಇನ್ಸ್ಟ್ರೂಮೆಂಟ್ ನಮ್ಮ ಆಸ್ತಿ ಸರ್ ಅದು. ಸೊ ಅದನ್ನು ಮೇಂಟೈನ್ ಮಾಡೋದು ಇದೆಯಲ್ಲ, ಅದ್ರ ಬಗ್ಗೆ ಲಕ್ಷ್ಯ ಹಾಕೋದು. ಸೊ ಆ ಒಂದು ದಿಸೆಯಲ್ಲಿ ನಾವು ಬೇಕಾದಷ್ಟು ಕಾಳಜಿನ ವಹಿಸ್ತೇವೆ. ಎಲ್ಲಿ ಹೋದರೂ ತಣ್ಣೀರನ್ನು ಕುಡಿಯದೇ ಇರೋದು, ಬಿಸಿ ಬಿಸಿ ನೀರನ್ನು ಕುಡಿಯುವಂಥದ್ದು. ಆಮೇಲೆ ಕರೆದ ಪದಾರ್ಥಗಳನ್ನು ತಿನ್ನದೇ ಇರುವಂಥದ್ದು. ಸೊ ನಮಗೆ ಎಷ್ಟೇ ಇಷ್ಟವಾದಂಥ ತಿಂಡಿ ಇದ್ರೂ ಸಹಿತ ಕರೆದಿದ್ದ ಅಂತ ಅವಾಯ್ಡ್ ಮಾಡಬೇಕು. ಆಮೇಲೆ ವಿಶೇಷವಾಗಿ ಜಾಸ್ತಿ ಹೆವಿ ಊಟ ಮಾಡದೆ ಹೀಗೆಲ್ಲ ಇರುವಂಥದ್ದು. ಸೊ ಒಟ್ಟಿನಲ್ಲಿ ಅದ್ರ ಬಗ್ಗೆ ಏನೇನು ಕಾಳಜಿ ವಹಿಸಬೇಕು ಅದನ್ನೆಲ್ಲ ವಹಿಸ್ತಿರ್ತೀವಿ. ಆದರೂ ಕೆಲವು ಹವಾಮಾನದ ವೈಪರೀತ್ಯದಿಂದಾಗಿ ಕೆಲಸ ಏನಾಗ್ತದೆ ಅಂದರೆ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ಭಾಳ ಕ್ಲಿಯರ್ ಆಗಿದ್ದಂತಹ ಆಕಾಶ, ಇನ್ನೊಂದು ಊರಿಗೆ ಹೋದಾಗ ಮುಂಜಾನೆ ಎದ್ದು ಕೂಡಲೇ ಎದುರಿಗಿದ್ದು ಮನುಷ್ಯ ಸಹಿತ ಕಾಣೋದಷ್ಟು ಮಿಸ್ಟ್ ಬಿಟ್ಟು. ಸೊ ಇಂಥದ್ದೆಲ್ಲ ಸಂದರ್ಭಗಳಲ್ಲಿ ಪರಿಣಾಮ ಆಗಿದ್ದೂ ಇದೆ, ಕೆಲವು ನಮ್ಮ ವಾಯ್ಸ್ ಮೇಲೆ ಪರಿಣಾಮ ಆಗಿದ್ದೂ ಇದೆ. ಅದು ನನಗೆ ದೇವರ ದಯದಿಂದ, ಗುರುಗಳ ಆಶೀರ್ವಾದದಿಂದ ಇನ್ನೂರಿಗೆ ಯಾವುದೇ ಕಾರ್ಯಕ್ರಮ ನನ್ನ ಧ್ವನಿ ಕೆಟ್ಟು ಹಾಳಾಯ್ತು ಅಂತಂದು ಏನೋ ಆಗಿಲ್ಲ. ಹೀಗಾಗಿ ಸೊ ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕಾಗ್ತದೆ. ಗುರುಕುಲ ಪದ್ಧತಿಯಲ್ಲಿ ಸಂಗೀತ ತರಬೇತಿ ಆಗಿರ್ಬೋದು, ಗುರುಗಳಾಗಿ ಈ ಒಂದು ಪರಿಕಲ್ಪನೆ ಇದು ಹೇಳಿ ಸರ್. ಏನಾಯ್ತು ಅಂದರೆ ನಾನು ಎಜುಕೇಷನ್ ಮುಗಿಸ್ಕೊಂಡು ಗ್ರ್ಯಾಜುಯೇಷನ್ ಆದಮೇಲೆ ವಾಪಸ್ ಊರಿಗೆ ಹೋದೆ. ನನ್ನ ಒಂದು ಕೆಲವು ವೈಯಕ್ತಿಕ ಕಾರಣಗಳಿಗಾಗಿ ನಾನು ವಾಪಸ್ ಬರೋದು ಅನಿವಾರ್ಯ ಆಗಿತ್ತು. ಅಲ್ಲಿ ಹೋದ್ಮೇಲೆ ನಾನು ಒಂಟಿ ಆಗ್ಬಿಟ್ಟೆ. ಅಲ್ಲಿ ಯಾರಿಗೆ ಸಂಗೀತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಸಂಗೀತ ಆ ವಾತಾವರಣ ಇರಲಿಲ್ಲ. ಸೊ ಇಂಥ ಊರಿನಲ್ಲಿ ನಾನು ಬದುಕೋದು ಹೇಗೆ ಅಂತ ಹಿಂಗೆ ಶುರು ಮಾಡಿ ಲೈಕ್ ಮೈಂಡೆಡ್ ಕೆಲವು ಹುಡುಗರನ್ನ ಕಟ್ಕೊಂಡು ಸೊ ಅವರಿಗೆ ಪಾಠ ಹೇಳುವಂತ ಶುರು ಮಾಡಿದೆ. ಸೊ ಯಾರಿಗೆ ಆಸಕ್ತಿ ಇದ್ದಂತಹದವ್ರನ್ನ ಹುಡುಗರನ್ನ ಕಟ್ಕೊಂಡು ಕೆಲವು ಮಕ್ಕಳು ಬಂದು ಕಲಿಸ್ತಾ ತಗೊಳ್ಳೋದೇ ಮಾಡಿದೆ. ಆಮೇಲೆ ಕ್ರಮೇಣ ಅಲ್ಲಿ ಕೂಡ ಒಂದು ಆರ್ಗನೈಸೇಷನ್ ಹುಟ್ಟಾಗಿದೆ. ನಮ್ಮ ರಾಜಗುರು ತೀರ್ಕೊಂಡ ನಂತರ 91ರಲ್ಲಿ ತೀರ್ಕೊಂಡ ಮೇಲೆ ಬಸವರಾಜ ರಾಜಗುರು ಸಂಗೀತ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಮಾಡಿ ಅವ್ರ ನೆನಪಿಗೆ ಒಂದು ಸಮ್ಮೇಳನ ಮಾಡ್ಲಿಕ್ಕೆ ಶುರು ಮಾಡಿದೆ.
ಹೊರಗಿನ ಕಲಾವಿದರೆಲ್ಲ ಅಲ್ಲಿ ಬಂದು ಹಾಡುವಂಗೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ವಿ. ಸೊ ಅದು ಮತ್ತೆ ನಾನು ಎಲ್ಲ ಮನೆಯಲ್ಲಿ ಹೋಗಿ ಹಾಡಿದ್ದು. ನಾನು ಏನಾದ್ರು ಯಾರ್ದಾರ ಮನೆಯಲ್ಲಿ ಒಂದು ಸಣ್ಣ ವಿಶೇಷ ಆದರೆ ಸತ್ಯನಾರಾಯಣ ಪೂಜೆ ಆಗ್ತದೆ, ಇನ್ನೇನು ಆಗ್ತದೆ, ಅವಾಗ ಮಂದಿ ಸೇರ್ತಾರೆ. ಸೊ ಅವ್ರ ಯಜಮಾನರನ್ನ ಭೇಟಿ ಮಾಡಿಕೊಂಡು, ಇಲ್ಲ ನಾನು ಒಂದು ತಾಸು ಹಾಡ್ತೇನೆ ನಿಮ್ಮನಲ್ಲಿ ಇವತ್ತು ಅಂತ ಹೇಳಿ ಅಲ್ಲಿ ಹೋಗಿ ಕೂತು ಹಾಡಿ, ಸೊ ಆ ಜನಕ್ಕೆ ಈ ಟೇಸ್ಟ್ ಬೆಳೆಸ್ಬೇಕಾದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಆಮೇಲೆ ಈ ವೇದಿಕೆ ಮೂಲಕ ಬಸವರಾಜ ರಾಜಗುರು ಸಂಗೀತ ಪ್ರತಿಷ್ಠಾನದ ವೇದಿಕೆ ಮೂಲಕ ದೇಶದ ದಿಗ್ಗಜರುಗಳಂಥವ್ರನ್ನೆಲ್ಲ ಮಂಚಿಕೇರಿ ಬರುವಂಗೆ, ಹಾಸನಿಗೆ ಬರುವಂಗೆ ಮಾಡಿದೆ. ಅದರಲ್ಲಿ ಕೆಲವು ಹೆಸರು ಹೇಳ್ಬೇಕು ಅಂದರೆ ಪ್ಲೀಸ್ ಭೀಮಸೇನ್ ಜೋಶಿಯವರು, ಜಿತೇಂದ್ರ ಅಭಿಷೇಕಿಯವರು, ಪ್ರಭಾಕರ್ ಕಾರೇಕರ್ ಅವರು, ಅಜಯ್ ಪವನ್ಕರ್, ಈ ಥರ ಮಹಾರಾಷ್ಟ್ರದಿಂದ ನಮ್ಗೆ ಹತ್ತಿರ ಮಹಾರಾಷ್ಟ್ರ ಆದ, ಸೊ ಅಲ್ಲಿಂದ ನಮಗೆ ಅವ್ರು ಮತ್ತು ನನಗೆ ಪರಿಚಿತರು ಆಗಿದ್ರು ಆಗ ಅಷ್ಟೊತ್ತಿಗಾಗಲೇ. ಒಂದು ಸಲಿಗೆನೂ ಉಂಟಾಯಿತು. ಸೊ ನಾನು ಕೇಳಿದ್ಕೊಳ್ಳೆ ಅವ್ರು ಇಲ್ಲ ಅನ್ಲಿಲ್ಲ, ನಾನು ಏನು ಕೊಡ್ತೀನಿ ಏನು ಬಿಡ್ತೀನಿ ಎಂಬುದು ಕೇಳಿಲ್ಲ ಅವರು. ಹಾಗೆ ಬಂದು ನನ್ನ ಮೇಲೆ, ನನ್ನ ಪ್ರೀತಿಯ ಮೇಲೆ ಅವ್ರು ಹಾಡಿ ಇದ್ದ ವ್ಯವಸ್ಥೆಯಲ್ಲೇ, ಅಲ್ಲ ಹಳ್ಳಿಯವರು ಆದ್ದರಿಂದ ಅವ್ರಿಗೆ ಒಳ್ಳೆ ಹೋಟೆಲ್ ಗೀಟೆಲ್ಲ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಮನೆಯಲ್ಲೇ ಇದ್ಕೊಂಡು ನಮ್ಮ ಜೊತೆಗೆ ನಮ್ಮ ಹಾಗೆ ಇದ್ಕೊಂಡು ಮಾಡ್ಕೊಂಡು. ಭೀಮಸೇನ್ ಜೋಶಿ ಅಂತೂ ಈ ಥರ ಹಿಂಗೆ ನಾವೇನು ಹಾಸಿರ್ತೇವಲ್ಲ ಹರಿಹಾಸಿ ಅಂತ ಹೇಳ್ತೀವಿ, ಅದ್ರ ಮೇಲೆ ಮಲ್ಕೊಂಡು ಎದ್ದು ಬಂದಿದ್ದಾರೆ. ಆ ರೀತಿಯ ಒಂದು ಆ ಪ್ರೀತಿ, ಕಲಾವಿದರ ನಡುವಿನ ಒಂದು ಬಾಂಧವ್ಯ ಪ್ರೀತಿ, ಅದು ಕೂಡ ನನಗೆ ಬಹಳ ಅದ್ಭುತವಾದಂಥ ಒಂದು ಅನುಕೂಲತೆಯನ್ನು ಮಾಡಿಕೊಟ್ಟಿದೆ. ರಾಜಗುರುಗಳು ತೀರ್ಕೊಂಡ ನಂತರ ನಾನು ಮುಂಬೈಗಲ್ಲೇ ಕಾರ್ಯಕ್ರಮ ಸಲುವಾಗಿ ಹೋಗ್ತಾ ಇರ್ತಿದ್ದೆ, ಪದೇ ಪದೇ ಹೋಗ್ತಿದ್ದೆ. ನನಗಲ್ಲಿ ಗ್ಯಾಪ್ ಇರ್ತಿತ್ತು, 2 ಕಾರ್ಯಕ್ರಮ ಮಾಡೋ ಗ್ಯಾಪ್ ಇರ್ತಿತ್ತು. ಆ ಗ್ಯಾಪ್ನಲ್ಲಿ ನಾನು ಅಲ್ಲಿ ಹೆಂಗೆ ಸಮಯ ಕಳಿಬೇಕು, ಸುಮ್ಮನೆ ವೇಸ್ಟ್ ಆಗ್ಸಲ್ಲ ನನ್ನ ಟೈಮ್ ಅಂತ ಹೇಳಿ ನಾನು ಅಲ್ಲಿ ಯಾರು ಕೆಲಸವರಿದ್ದಾರಾ ಅಂತೇಳಿ ಹುಡುಕ್ತಾ ಹೋದೆ. ನನಗೆ ಇನ್ನೂ ಮುಂದುವರಿಸಬೇಕು ಅಂತ ಇತ್ತು. ಅಲ್ಲಿ ನನಗೆ ಮೋಹನ್ ನಾಡ್ಕರ್ಣಿ ಅಂತ ಒಬ್ಬರು ಮ್ಯೂಸಿಕ್ ಕ್ರಿಟಿಕ್, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇದ್ರು. ಅವರು ಮ್ಯೂಸಿಕ್ ಕ್ರಿಟಿಕ್ ಮಾಡ್ತಿದ್ರು, ಸಾವಿರಾರು ವಿಮರ್ಶೆಗಳನ್ನು ಬರೆದಿದ್ದಾರೆ ಸಂಗೀತಗಾರರ ಬಗ್ಗೆ, ಸಂಗೀತದ ಬಗ್ಗೆ. ಅವರು ನನಗೆ ಪರಿಚಯ ಆದರು. ಪರಿಚಯ ಆದ ತಕ್ಷಣ ಅವ್ರ ಜೊತೆ ನಾನು ಕೇಳಿದೆ, ಇತ್ತು ಮತ್ತೆ ಹೆಂಗೆ ನನಗೆ ಹಿಂಗೆ ಕಲಿಬೇಕಲ್ಲ ಇನ್ನು ಒಂದು. ಅವರು ನನಗೆ ಒಂದು ಹೆಸರನ್ನು ಸೂಚನೆ ಮಾಡಿದರು, ಪಂಡಿತ್ C.R. ವ್ಯಾಸ್ ಅವ್ರನ್ನ ಹೋಗಿ ಕೇಳ್ರಿ ಅಂತ. ಆಯ್ತಾ? ಸೊ ಪಂಡಿತ್ C.R. ವ್ಯಾಸ್ ಅವ್ರ ಹತ್ರ ಹೋಗಿದ್ರೆ ನಾನು ಅಲ್ಲಿ ಹೋಗಿ ಕೇಳಿದೆ. ಅವ್ರ ಹತ್ರ ನಮಸ್ಕಾರ ಮಾಡಿದೆ. ಗುರುಜಿ ನನಗೆ ಮುಂದೆ ನಿಮ್ಮ ಹತ್ರ ಕಲಿಬೇಕು ಅಂತಿದೆ. ಅವ್ರು ದೊಡ್ಡ ವಾಗ್ಯಕಾರರು ಕೂಡ, 100 ಬಂದಿಶಗಳನ್ನು ರಚನೆ ಮಾಡಿದ್ದಾರೆ. ಅವ್ರ ಬಂದಿಶಗಳು ಇಡೀ ದೇಶದಲ್ಲಿ ಪ್ರಚಾರ ಆಗಿದೆ. ಎಲ್ಲ ಪ್ರಮುಖ ಗಾಯಕರೆಲ್ಲ ಅವ್ರ ಬಂದಿಶಗಳನ್ನ ಹಾಡ್ತಾರೆ. ನನ್ನ ಬಗ್ಗೆ ಅವ್ರಿಗೆ ಗೊತ್ತಿತ್ತು. ನಿನ್ನ ಬಗ್ಗೆ ಏನಪ್ಪಾ, ನಿನಗೇನು ಕಲಿಸ್ಲಿಲ್ಲ ನಾನು, ನೀನು ಹವಾ ಅದ ನಿನ್ನ ಬಗ್ಗೆ, ಆಯ್ತಾ ಅನ್ನೋದು ಮರಾಠಿಯಲ್ಲಿ. ತುಜಾಬದ್ದಲ್ ಖೂಬ್ ಮೋಟಾ ಹವಾ ಹೇ, ಮೀ ಕಾಯಿ ಸಿಗೋತೋತೋಲ ಅಂತ ಕೇಳಿದ್ರು. ಆಯ್ತಾ? ಇಲ್ಲ, ನಾನು ನೀವು ಏನು ಡಿಸೈಡ್ ಮಾಡ್ತಿರೋ ಅದನ್ನು ನನಗೆ ಕಲಿಸ್ರಿ, ನನಗೆ ನಿಮ್ಮ ಕಡೆ ಕಲಿಬೇಕಾಗಿದೆ, ನನಗೆ ನಿಮ್ಮ ಬಂದಿಶಗಳನ್ನೇ ಕಲಿಸ್ರಿ, ಪರವಾಗಿಲ್ಲ ಅಂತ. ಸೊ ಅಲ್ಲಿ ಮತ್ತೆ ಅವ್ರ ಕಡೆ ಶುರು ಆಯಿತು. ಅವ್ರ ಕಡೆ ಅವ್ರು ಇರೋ ತನಕ ಸುಮಾರು 91 ಇಸವಿಯಿಂದ 2ನೇ ಇಸವಿ, ಸುಮಾರು 10-12 ವರ್ಷ ನಾನು ಹೋದಾಗೆಲ್ಲ ಅವ್ರ ಹತ್ರ ಹೋಗ್ತಿದ್ದೆ, ಮಾಡ್ತಿದ್ದೆ. ಸೊ ಈಗ ಅವ್ರನ್ನೂ ನಾನು ಈ ಸಂದರ್ಭದಲ್ಲಿ ನೆನೆಸ್ಬೇಕು. ನಾನೊಂದು ಶಿಲೆಯಾಗಿದ್ದೆ, ನನ್ನಲ್ಲಿ ಬೇಡಾದ ಅಂಶಗಳನ್ನೆಲ್ಲ ತೆಗೆದು ಒಂದು ಮೂರ್ತಿಯನ್ನು ಮಾಡಿದವರಲ್ಲಿ 2 ಶಿಲ್ಪಿಗಳಿದ್ದಾರೆ. ಒಬ್ರು ಬಸವರಾಜ ರಾಜಗುರುಗಳು, ಇನ್ನೊಬ್ರು C.R. ವ್ಯಾಸ್ ಅವರು. ಸೊ ಇಬ್ಬರೂ ಗುರುಗಳಿಗೂ ನಾನು ನಮಸ್ಕಾರ ಮಾಡೇ ಮಾಡ್ತೇನೆ, ಪ್ರತಿ ಪ್ರಾತಸ್ಮರಣೀಯರು. ತಮ್ಮಲ್ಲಿರುವಂತಹ ಸಂಗೀತ ಜ್ಞಾನ ಮಕ್ಕಳಿಗೆ ಹಂಚೋದು ಒಂದು ಪುಣ್ಯದ ಕೆಲಸ ಆದರೆ ಇಲ್ಲಿ ಸಂಘಟನಾ ಶಕ್ತಿ ಬೇಕಾಗುತ್ತೆ ಸರ್. ಈ ಹಂತದಲ್ಲಿ ಅಂದರೆ ಒಂದು ಸಂಗೀತ ಪ್ರತಿಷ್ಠಾನ ಮಾಡೋದಾಗಲಿ, ಸಮ್ಮೇಳನ ಕಾರ್ಯಕ್ರಮಗಳು ಮಾಡಬೇಕು ಅಂದಾಗ ಯಾರನ್ನೆಲ್ಲ ಸಾಥ್ ಅಂದರೆ ತಮಗೆ ಸಪೋರ್ಟ್ ಆಗಿ ಬೆಂಬಲ ಕೊಟ್ಟಂಥ ಸಂಘಟನಾ ಶಕ್ತಿಯ ಬಗ್ಗೆ ನೆನೆಸ್ಕೊಳ್ಳೋದಾದ್ರೆ ಯಾರನ್ನು? ಸಂಘಟನಾ ಶಕ್ತಿ ಲೋಕಲ್ ಇದ್ದಂಥವ್ರು, ನಮ್ಮ ರಿಲೇಟಿವ್ಸು, ಅವರು ನಾ ಹಿಂಗೆ ಮಾಡ್ಲಿಕ್ಕೆ ಹೊಂಟೇನೆ, ನಂಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕು ಫೈನಾನ್ಸಿಯಲಿ, ಅವರನ್ನು ನಾವು ಒಪ್ಕೊಂಡು ಮಾಡಿದರು. ನಾನು ಈ ಪ್ರತಿಷ್ಠಾನ ಶುರು ಮಾಡುವಾಗ ಮುಂಬೈಲೇ ನನ್ನ ಹೆಸರಾಗಿತ್ತು. ನಾನು ಒಬ್ಬರು ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮ ಮೂಲಕ ನನಗೆ ಅವ್ರು ಭಾಳ ಹತ್ತಿರ ಆಗಿಬಿಟ್ರು, ಮಾನವೀಯ ಸಂಬಂಧಗಳ ದೃಷ್ಟಿಯಿಂದನೂ. ಅವರು ಹಿ ವಾಸ್ ಎ ಬಿಸ್ನೆಸ್ ಮ್ಯಾನ್. ಸೊ ನಾನು ಹಿಂಗೆ ಹೇಳಿದೆ ಅವ್ರ ಹತ್ರ, ನಾನು ಹಿಂಗೊಂದು ಮಾಡ್ಲಿಕ್ಕೆ ಶುರು ಮಾಡಬೇಕು ಅಂತ ಮಾಡಿದ್ದೇನೆ, ಮತ್ತು ನನಗೆ 1 ಲಕ್ಷ ರೂಪಾಯಿನ ಅಮೌಂಟ್ ಬೇಕಾಗ್ತದೆ ಶುರು ಮಾಡೋಕ್ಕೆ. ಸೊ ನಿಮಗೆ ಯಾರು ಗೊತ್ತಿದ್ದವ್ರು ಇದ್ದರೆ ಸ್ವಲ್ಪ ನನಗೆ ದುಡ್ಡು ಕಲೆಕ್ಟ್ ಮಾಡಿಕೊಡೋಕೆ ಸಾಧ್ಯ ಇದೆಯಾ ಅಂತ ಅವ್ರ ಹತ್ರ ಕೇಳಿದೆ. ಅವರು ಏನಂದ್ರು, ಅವ್ರನ್ನ ಯಾಕೆ ಕೇಳಕ್ಕೆ ಹೋಗ್ತೀನಿ, ನಾನೇ ಕೊಡ್ತೇನೆ 1 ಲಕ್ಷ ರೂಪಾಯಿ ಅಂತ. ಸೊ ನಿರ್ಗುಳ್ಕರ್ ಅಂತ, ಸುಧೀರ್ ನಿರ್ಗುಳ್ಕರ್ ಅಂತ, ಅವ್ರು ನನಗೆ ಭಾಳ ತುಂಬ ಸಪೋರ್ಟ್ ಮಾಡಿದ್ರು, ಎಲ್ಲ ರೀತಿಯಿಂದನೂ ಸಪೋರ್ಟ್ ಮಾಡಿದ್ರು. ಮನೆಯಲ್ಲಿ ಕಾರ್ಯಕ್ರಮ ಮಾಡಿಸಿದ್ರು, ಬೊಂಬೈಯಲ್ಲಿ ಪತ್ರಿಕಾಕರ್ತನೆಲ್ಲ ಕರೆದು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರು. ಈ ರೀತಿಯಿಂದ ಅನೇಕ ದೊಡ್ಡ ಸಹಾಯವನ್ನು ಅವ್ರು ಮಾಡಿದ್ರು. ಒಬ್ಬ ಕಲಾವಿದನಿಗೆ ಏನು ಸಪೋರ್ಟ್ ಬೇಕೋ ಅದನ್ನೆಲ್ಲ ಮಾಡಿದ್ರು ಅವರು. ಸೊ ಅವ್ರನ್ನ ನಾನು ಯಾವಾಗಲೂ ನೆನೆಸ್ತೇನೆ. ನಿಜ ಸರ್. ನನಗೆ ಅವ್ರ ಜೊತೆಗೆ ಒಂಥರ ಸ್ನೇಹ, ಒಡನಾಟ ಎಲ್ಲ ಶುರುವಾಯಿತು. ಇಡೀ ಫ್ಯಾಮಿಲಿ ನಮ್ಮ ಮನೆಗೆ ಬಂದರು, ಹೋದರು, ಆ ಥರ ಒಂದು ಸಂಬಂಧ ಉಂಟಾಯಿತು. ಸರ್, ಒಬ್ಬ ಕಲಾವಿದನಿಗೆ ಪ್ರಶಸ್ತಿ ಅನ್ನೋದು ಎಷ್ಟು ಮುಖ್ಯ ಅನ್ಸುತ್ತೆ ನಿಮ್ಮ ಪ್ರಕಾರ ಸರ್? ಪ್ರಶಸ್ತಿಯ ಬಗ್ಗೆ ಯಾವ ಕಲಾವಿದನು ಹಾಡೋದಿಲ್ಲ. ಇಲ್ಲ, ಕರೆಕ್ಟ್, ಹೌದು ಸರ್. ಅದು ಅವನ
ಹಿಸ್ಟ್ರಿ ಏನಿದೆಯಲ್ಲ, ಇವತ್ತಿನ ತನಕ ಅವನು ಮಾಡ್ಕೊಂಡು ಬಂದಂತಹ ಅನೇಕ ಸಾಧನೆಗಳು, ವೇದಿಕೆಗಳು, ಜನಪ್ರಿಯತೆ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಅಲ್ಲಿ ಪ್ರಶಸ್ತಿ ಕೊಡುವವರು ಅದನ್ನೆಲ್ಲ ನೋಡೇ ಕೊಡ್ತಾರೆ. ನೋಡಿ, ಹೌದು. ಸೊ ಆ ಪ್ರಶಸ್ತಿ ಬಂದಾಗ ಸಾರ್ಥಕ ಆಯಿತು, ನಾನು ಇಷ್ಟು ದಿವಸ ತನಕ ಇಷ್ಟು ಮಾಡಿದ್ದು ಅನ್ನೋದೊಂದು ಭಾವ ಬರ್ತದೆ. ಬಿಟ್ಟರೆ ಅದ್ರ ಬಗ್ಗೆಯೇ ಹಾಡೋದು ಅಥವಾ ಅದ್ರ ಬೆನ್ನು ನಿಂತ್ಕೊಂಡು ಹೋಗೋದು ಆ ಥರ ಏನೂ ಇಲ್ಲ. ಒಂದು ಫರ್ಮಾಯಿಶ್ ಅಂತ ಹೇಳೋದಾದ್ರೆ ಬಂದಿಷ್ಗಳನ್ನ ಕೇಳಿದ್ವಿ ಸರ್. ತೇಲಿಸೋ ಇಲ್ಲ ಮುಳುಗಿಸೋ ಎನ್ನುವಂತ ಹಾಡನ್ನ ಕೇಳ್ಬೋದಾ ಸರ್? ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ, ನಿನ್ನ ಕಾಲಿಗೆ ಬಿದ್ದೆನೋ ಪರಮ ಕೃಪಾಳೋ. ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ, ಕಾಲಿಗೆ ಬಿದ್ದೆನೋ, ಕಾಲಿಗೆ ಬಿದ್ದೆನೋ ಪರಮ ಕೃಪಾಳೋ. ತೇಲಿಸೋ ಇಲ್ಲ ಮುಳುಗಿಸೋ, ತೇಲಿಸೋ ಇಲ್ಲ ಮುಳುಗಿಸೋ. ಅಂದಕ್ಕೆ ಜಾಪಕ ಆಗ್ತಾ ಇಲ್ಲ ಸರ್. ಆದರೆ ಸಂಗೀತ ಅನ್ನುವಂಥದ್ದು ಮುಳುಗಿಸಿಲ್ಲ ಸರ್, ತೇಲಿಸಿದೆ, ಜೊತೆಗೆ ಮೆರೆಸಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಕ್ಷೇತ್ರದಲ್ಲಿ ಈಗ ಮತ್ತೊಂದು ವಿಚಾರ ಅಂದರೆ ಸರ್, ಈಗ ಸಂಗೀತ ಕ್ಷೇತ್ರವನ್ನು ಒಂದು ಆಯ್ಕೆ ಮಾಡಿಕೊಂಡಾಗ ಸಂಗೀತಗಾರರಾಗಿ ಅಂದರೆ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದಾಗ ಬೇರೆ ಒಂದು ನಿರ್ದಿಷ್ಟವಾದ ಒಂದು ನೌಕರಿ ಅಥವಾ ಜಾಬ್ ಮಾಡ್ತಾ ಇರ್ತಾರೆ, ಪ್ರತಿ ತಿಂಗಳು ಸಂಬಳ ಬರುವಂಥದ್ದು. ಆದರೆ ಇಲ್ಲಿ ಸಂಗೀತ ಕಲೆ ಅನ್ನುವಂಥದ್ದು ಮಾರಾಟದ ವಸ್ತು ಅಲ್ಲ ಅನ್ನೋದು ಎಷ್ಟು ನಿಜಾನೋ, ವಾಸ್ತವವಾಗಿ ಇದೇ ನಮಗೆ ಬದುಕನ್ನು ಕಟ್ಟಿಕೊಡಬೇಕು ಅಂತ ಅಂದಾಗ, ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬಹುತೇಕ ಅಂದರೆ ಇವತ್ತಿನ ಒಂದು ಜನ್ರೇಷನನ್ನು ನೋಡಿದಾಗ ಒಂದು ರಿಯಾಲಿಟಿ ಶೋ ಅಥವಾ ಒಂದು ಪರದೆ ಮೇಲೆ ಕಾಣಿಸಿಕೊಂಡ್ರೆ ಸಾಕು, ತಮ್ಮ ಒಂದು ಬೆಲೆಯನ್ನು ಮೌಲ್ಯವನ್ನು ಹೆಚ್ಚಿಸಿಕೊಳ್ಳುವಂಥ ಯುಗ ಇದು. ಆದರೆ ತಾವು, ನಾನು ಕೇಳ್ಪಟ್ಟೆ ಸರ್, ಅಂದರೆ ಒಂದು ಕಾರ್ಯಕ್ರಮಕ್ಕಾಗಲಿ ಅಂದರೆ ನಿಜಕ್ಕೂ ಕಲೆಗೆ ಯಾವುದೇ ರೀತಿಯ ಬೆಲೆ ಕಟ್ಟಬಾರ್ದು, ಅದಕ್ಕೊಂದು ಮೌಲ್ಯ ಬೇಕು, ಜೊತೆಗೆ ಬದುಕನ್ನು ಕಟ್ಟಿಕೊಳ್ಬೇಕು ಅನ್ನುವಂಥ ಹಾದಿ ಸಿಗಬೇಕು ಅಂದರೆ ಈ ಥರದ ಒಂದು ವಿಚಾರಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಇವತ್ತಿನ ಕಾಲಕ್ಕೆ ಸರಿಯಾಗಿ ನೀವು ಹೇಳಿದ ಹಾಗೆ ಈ ಇವತ್ತಿನ ಮಕ್ಕಳಿಗೆ ಈಗ ರಿಯಾಲಿಟಿ ಶೋ ಅದು ಇದು ಪ್ರಚಾರದ ಪ್ರಿಯತೆ ಅದೆಲ್ಲ ಇದೆ. ಅದಕ್ಕೆ ಪಾಲಕರ ಕಾರಣ, ಅವರೆಲ್ಲ ಪಾಪ ಅವ್ರಿಗೆ ಮಕ್ಕಳಿಗೇನು ಗೊತ್ತಾಗೋದು. ಪಾಲಕರು ನನ್ನ ಮಗ ಹೀಗಾಗಬೇಕು, ನನ್ನ ಮಗಳು ಹೀಗಾಗಬೇಕು ಮುಖಾಂಡಕ್ಕಾಗಿ ಅವರನ್ನು ಪ್ರೊಜೆಕ್ಟ್ ಮಾಡ್ತಾರೆ ಅಷ್ಟೇ. ನಮ್ಮ ಕಾಲಲ್ಲೇ ಹಂಗಿರಲಿಲ್ಲ. ನಮ್ಮ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ನಾ ಏನು ಮಾಡ್ತೀನಿ ಏನು ಬಿಡ್ತೀನಿ, ಸಂಗೀತ ಅಂದ್ರೇನು, ಸಾಹಿತ್ಯ ಆ ರೀತಿಗೆ ಅವ್ರು ತಲೆ ಕೆಡಿಸ್ಕೊಂಡಿದ್ದಿಲ್ಲ. ಇವನು ಕಾಲೇಜಿಗೆ ಹೋಗ್ತಾ ಇದ್ದಾನಲ್ಲೋ, ಅಭ್ಯಾಸ ಮಾಡ್ತಾ ಇದ್ದಾನಲ್ಲೋ, ಪರೀಕ್ಷೆಯಲ್ಲಿ ಪಾಸ್ ಆಗ್ತಾನಲ್ಲೋ ಅಷ್ಟೇ ನೋಡ್ತಿದ್ರು ಬಿಟ್ಟರೆ ಅವ್ರಿಗೆ ಆ ಹಿನ್ನೆಲೆ ಇರಲಿಲ್ಲ. ಆಮೇಲೆ ಶುರುವಾಯಿತು, ಶುರುವಿನಲ್ಲಿ ಇರಲಿಲ್ಲ. ಸೊ ಹೀಗಾಗಿ ನಮಗೆ ಆ ಪ್ರಶ್ನೆನೇ ಬರಲಿಲ್ಲ. ನಮ್ಮನ್ನು ಸಪೋರ್ಟ್ ಮಾಡೋದು ಅಥವಾ ನಮಗೆ ಪ್ರಚಾರವನ್ನು ಕೊಡುವಂಥದ್ದು, ಆ ರೀತಿಯ ಒಂದು ಯಾವುದೇ ರೀತಿ ಚಟುವಟಿಕೆಗಳು ನಮ್ಮನ್ನು ನಿರೀಕ್ಷೆನೂ ಮಾಡಿರಲಿಲ್ಲ ಮತ್ತು ಅದು ಇರಲಿಲ್ಲ. ಹೀಗಾಗಿ ಅದರಿಂದ ನಮಗೇನು ವಿಶೇಷ ಬೆನಿಫಿಟ್ ಆಯಿತು ಅಂತಲ್ಲ. ಈ ನಾವು ಏನು ಆಗಿದ್ದೇವಲ್ಲ ಇದೆಲ್ಲ ಗುರುಗಳ ಒಂದು ಆ ಕಲಿಸುವಿಕೆಯ ಒಂದು ಇದು, ಆ ಶಿಕ್ಷಣ ಪದ್ಧತಿ ಮತ್ತು ಅವರ ಒಂದು ಆಶೀರ್ವಾದ, ನನ್ನ ಒಂದು ವೈಯಕ್ತಿಕವಾದಂತಹ ಪ್ರಯತ್ನ. ಆ ಕಾರಣಕ್ಕಾಗಿ ಆಗಿದ್ದೇನೆ ಬಿಟ್ಟರೆ ಈ ಎಲ್ಲ ಸಂಗತಿಗಳಿದ್ದಾವಲ್ಲ ಅದನ್ನು ಸಪೋರ್ಟ್ ಮಾಡುವಂಥದ್ದು ಮತ್ತೊಂದು ಮಾಡೋದು ಅಂಥದ್ದೆಲ್ಲ ಇನ್ನಿರಲಿಲ್ಲ. ನನ್ನ ಬದುಕಿನಲ್ಲಿ ಅದೆಲ್ಲ ಆಗಲಿಲ್ಲ ಸರ್. ವಿದ್ಯಾರ್ಥಿ ದಿಸೆ ಇದ್ದಾಗ ಅಥವಾ ಒಂದು ಹಂತದವರೆಗೂ ನೀವು ಏಕಾಂಗಿಯಾಗಿದ್ರಿ, ಮತ್ತು ಜವಾಬ್ದಾರಿಗಳು, ಅದಕ್ಕೆ ಮುಂಚೆ ಅಪ್ಪ ಅಮ್ಮ ಜವಾಬ್ದಾರಿ, ಆದರೆ ನಿಮ್ಮದೇ ಆದಂಥ ಕುಟುಂಬದ ಬೆಳವಣಿಗೆ ಇದೆಲ್ಲವೂ ಆದಾಗ, ಸಂಗೀತ ಎಲ್ಲ ಕಡೆ ಓಡಾಟ ಇದೆಲ್ಲ ಇದ್ದಾಗ, ಅಂದರೆ ಎಷ್ಟು ಪೂರಕವಾಗಿ ನಿಮಗೆ ಕುಟುಂಬ ಸಹಕಾರಿಯಾಗಿ ನಿಂತಿದೆ? ತುಂಬ ಇದರಲ್ಲಿ ನಾನು ಮುಖ್ಯವಾಗಿ ನನ್ನ ಹೆಂಡತಿಯನ್ನು ನೆನೆಸ್ಕೋಬೇಕು. ಅವಳು ನಾಗವೇಣಿ ಅಂತ. ನನ್ನ ಮಕ್ಕಳೆಲ್ಲ ಸಣ್ಣವರು, ಸಣ್ಣ ಮಕ್ಕಳಿದ್ರು. ಮಗ ವಸಂತ, ಮಗಳು ಸ್ಮಿತಾ,
ಪ್ರೈಮರಿ ಸ್ಕೂಲಿಗೆ ಹೋಗುವಂಥವ್ರು ಮಾಡೋಂಥವ್ರು. ಅವ್ರನ್ನ ಬಿಟ್ಕೊಂಡು ಆಮೇಲೆ ನನಗೆ ಅಡಿಕೆ ತೋಟದ ಒಂದು ಮ್ಯಾನೇಜ್ಮೆಂಟಿನ ಜವಾಬ್ದಾರಿ ಇತ್ತು. ಓಕೆ. ಸೊ ಕಾಳುಗಳು ಅವರೆಲ್ಲ ಇದ್ರು, ಮನೇಲಿ ಇದ್ರು, ಅವ್ರನ್ನ ನೋಡ್ಕೊಬೇಕು, ಅವ್ರನ್ನ ಸಂಭಾಳಿಸ್ಬೇಕು. ಅಂಥ ಸಂದರ್ಭದಲ್ಲಿ ನಾನು 15 ದಿವಸಗಟ್ಟಲೆ ತಿಂಗಳಾನುಗಟ್ಲೆನೂ ಹೋಗಿದ್ದಿದೆ. ಅಮೆರಿಕಕ್ಕೆ ಹೋದಾಗ ನಾನು 3 ತಿಂಗಳು ಹೋಗಿದ್ದೀನಿ, 3 ಸಲ ಹೋಗಿದ್ದೀನಿ. ಸೊ ಆ ಸಂದರ್ಭದಲ್ಲಿ ಆ ನನ್ನ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸ್ಕೊಂಡು ಮನೆಯನ್ನು ನಡೆಸ್ಕೊಂಡು ಹೋಗುವಂತಹದ್ದು ಕ್ರೆಡಿಟ್ ಅವಳು ಸಪೋರ್ಟ್ ಇಲ್ಲದಿದ್ರೆ, ಅವಳ ಒಂದಿಲ್ಲದ್ರೆ ನಾನು ಏನೂ ಆಗ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನನಗೆ ಬಂಧನ ಆಗಿಬಿಡ್ತಿದ್ದಿಲ್ಲ. ಈ ಬಂಧನದಿಂದ ನಾನು ಮುಕ್ತಗೊಳಿಸಿ ನೀವು ಹೋಗ್ರಪ್ಪ, ನೀವು ಬೇಕಾದ್ ಮಾಡ್ಕೊಡ್ರಿ, ನಾನು ನೋಡ್ಕೋತೇನೆ ಇದನ್ನ ಅಂತ ಒಂದು ವಿಶ್ವಾಸ ನಾನು ಕುದಿಸ್ಕೊಡುವಂಥದ್ದು ಇದೆಯಲ್ಲ, ಅದು ಆ ಕ್ರೆಡಿಟ್ ಎಲ್ಲ ಅವಳಿಗೆ ಹೋಗ್ಬೇಕು. ನನ್ನ ಎಲ್ಲ ಸಾಧನೆ ಅರ್ಧ ಕ್ರೆಡಿಟ್ ಅವಳಿಗೆ ಹೋಗ್ಬೇಕು. ಒಂದು ಗುರು ಶಿಷ್ಯ ಪರಂಪರೆಯಲ್ಲಿ ಮುಂದುವರಿಸುವಂಥ ಕಲಿಕೆಯನ್ನು ನೀವು ಕಲಿಸ್ತಾ ಇದ್ದೀರಾ, ಜೊತೆ ಕುಟುಂಬದ ಬಗ್ಗೆ ಹೇಳ್ತಾ ಇದ್ದೀರಾ. ನಿಮ್ಮ ಕುಟುಂಬದಲ್ಲಿ ವೈಯಕ್ತಿಕವಾಗಿ ಯಾರಾದರೂ ಈ ಪರಂಪರೆ ಮುಂದುವರಿಸೋರು ಇದ್ದಾರಾ ಸರ್? ತಿಳ್ಕೊಂಡಿದ್ದಾರೆ, ಆಸಕ್ತಿ ಇದೆ, ಕೇಳ್ತಾರೆ, ಸಪೋರ್ಟ್ ಮಾಡ್ತಾರೆ. ನಮ್ಮಪ್ಪ ಹಿಂಗ ದೊಡ್ಡ ಗಾಯಕ ಅಂತ ಅನ್ನೋ ಒಂದು ಭಾವನೆ ಇದೆ, ಭಕ್ತಿ ಇದೆ, ಎಲ್ಲ ಇದೆ. ಆದ್ರೆ ನಾನು ಅದನ್ನ ಹೆಚ್ಚು ಸಪೋರ್ಟ್ ಮಾಡಿಲ್ಲ. ಯಾಕೆಂದ್ರೆ ಈ ಸಂಗೀತ ಅಂತ ವಿದ್ಯೆ ಏನಿದೆಯಲ್ಲ, ಇದು ನಿಮಗೆ ಡೈರೆಕ್ಟ್ ಆಗಿ ಏನ್ ಕೊಡ್ತದೆ ಅಂತ ಕೇಳಿದ್ರೆ ಉತ್ತರ ಹೇಳೋದು ಕಷ್ಟ. ಆಯ್ತಾ, ನಮಗೆ ಆ ಬದುಕಿನ ಸಲುವಾಗಿ ಅಥವಾ ಬದುಕಿನ ನಿರ್ವಹಣೆ ಸಲುವಾಗಿ ಅವಲಂಬನೆ ಸಂಗೀತದ ಮೇಲೆ ಇದೆ ಅಂತಲ್ಲ. ನನಗೆ ಪಿತ್ರಾರ್ಜಿತವಾದಂತಹ ಆಸ್ತಿ ವೃತ್ತಿ ಇರೋದ್ರಿಂದ ಅದನ್ನ ನೋಡ್ಕೊಂಡು ಹೋದ್ರೆ ನಮ್ಮ ಜೀವನ ಆಗ್ತದೆ ಪ್ರಶ್ನೆ ಬೇರೆ. ಆದರೆ ಈ ಸಂಗೀತ ಇದೆಯಲ್ಲ, ಬೇರೆ ಏನು ಮಾಡ್ಕೊಡುವುದಿಲ್ಲ, ಬೇರೆ ಏನನ್ನು ಮಾಡ್ಕೊಡುವುದಿಲ್ಲ, ತಂದ್ಬಿಟ್ರೆ ಬೇರೆ ಏನು ಇತ್ಲ ನೋಡ್ಬೇಡ ಅಂತ ಇದೊಂದು ಕಾರಣಕ್ಕಾಗಿ. ಆದ್ರೆ ಇವತ್ತಿನ ಕಾಲದಲ್ಲಿ ನಾವೊಬ್ಬ ಸಂಗೀತಗಾರನಾಗಿ ನಾನು ಏನೆಲ್ಲ ಎಲ್ಲ ಅನುಭವಿಸಿದ್ರೆ ಸಂಕಟಗಳು ಇರ್ಬೋದು, ಕಷ್ಟಗಳಿರ್ಬೋದು, ಅದಿರ್ಬೋದು, ಅದು ಬಹುಶಃ ಎಲ್ಲಾ ಕಲಾವಿದರು ಅದನ್ನೇ ಮಾಡ್ತಾರೆ. ನಮ್ಮ ಮಕ್ಕಳು ಸಂಗೀತಗಾರ ಆಗ್ಬೇಕು ಅಂತ ಅವ್ರು ಮಾಡೋದಿಲ್ಲ, ನಾ ಗಮನಿಸಿದಂಗೆ. ಯಾಕಂದ್ರೆ ಆ ಕಷ್ಟ ನಷ್ಟ ಅವ್ರಿಗೆ ಬೇಡ ಎಂಬುದು ಒಂದು ಒಳ್ಳೆ ಉದ್ದೇಶನೂ ಇರ್ತದೆ. ಅವ್ರ ಪಾಡಿಗೆ ಬೇರೆ ಏನಾದ್ರು ಮಾಡ್ಕೊಂಡು ಇರಲಿ ಅಂತ ಹೇಳಿ ಹಿಂಗೊಂದು. ಆದ್ರೆ ನಮ್ಮನೇಲಿ ನನ್ನ ಮಗ ಇರ್ಲಿ, ಮಗಳಿರ್ಲಿ, ಮೊಮ್ಮಕ್ಳಿರ್ಲಿ ಎಲ್ಲ ಸಂಗೀತ ಕೇಳ್ತಾರೆ. ನನ್ನ ಬಗ್ಗೆ ತುಂಬಾ ಪ್ರೀತಿ ಇದೆ, ಗೌರವ ಇದೆ. ಅಷ್ಟು ಸಾಕಲ್ಲ ಮತ್ತಿನ್ನೇನು. ಕಲಿಬೇಕು, ನನ್ನ ಮಗ ಕಲಿಬೇಕು ಅಂತ ಬಹಳ ಇಷ್ಟಪಟ್ಟ. ಅದು ನಾನು ಅಷ್ಟು ಲಕ್ಷ್ಯ ಹಾಕ್ಲಿಲ್ಲ ಅದ್ರ ಬಗ್ಗೆ. ಆಯ್ತಾ, ಯಾಕೆಂದ್ರೆ ನನಗೆ ಒಳ ಮನಸ್ಸಿನಲ್ಲಿ ಇದು ಹಂಗಲ್ಲ, ಬೇಗ ಸಾಧಿಸುವಂಥ ವಿದ್ಯೆ ಅಲ್ಲ, ಮತ್ತು ಸಾಧಿಸಿದ್ರೆ ಆಗುವಂಥ ಹಿಂಸೆ ಇದೆಯಲ್ಲ, ಈ ಕಲೆ ಕ್ಷೇತ್ರದಲ್ಲಿ ನಾವು ಅದರಲ್ಲಿ ಶುರು ಮಾಡ್ಬೋದು ಅಥವಾ ಮುಂದೆ ಹೋಗ್ಬೋದು, ಅದರಲ್ಲೇ ಆಸಕ್ತಿ ಬೆಳೆಸ್ಕೋಬೋದು. ಆದರೆ ಸಾಧಿಸ್ಲಿಲ್ಲ ಅಂತಾದರೆ ಅದು ಆ ಹಿಂಸೆ ಇದೆಯಲ್ಲ, ಅದನ್ನು ಅನುಭವಿಸೋದು ಭಾಳ ಕಷ್ಟ. ಆಯ್ತಾ, ಇದು ಎಲ್ಲ ಹಂತಗಳಲ್ಲಿ ಅದನ್ನೆಲ್ಲ ಅನುಭವಿಸ್ಕೊಂಡು ಬಂದವನು ನಾನು. ಯಾಕೆಂದ್ರೆ ನಾವು ಊರಿಗೆ ಹೋದ್ರೆ ತಮಾಷೆ ಮಾಡುವಂತಹ ಒಂದು ಕಾಲ ಇತ್ತು. ಆಯ್ತಾ, ಏನೋ ಮಾಡ್ತಾನೆ, ಎಲ್ಲಿ ಹೋಗ್ತಾನೆ, ಬರ್ತಾನೆ, ಬ್ಯಾಗ್ ಹಿಡ್ಕೊಂಡು ಹೋಗ್ತಾನೆ, ಬರ್ತಾನೆ ಅಂತ ನೋಡುವಂಥದ್ದಿತ್ತು. ಆ ಹಂತದಿಂದ ಬಂದವನು ನಾನು. ಸೊ ನನಗೆ ಇದೆಲ್ಲ ಅನುಭವ ಆಗಿದೆ. ಸೊ ಅಂಥದ್ದೆಲ್ಲ ಬೇಡ, ಆ ಹ್ಯುಮಿಲಿಯೇಷನ್ ಬೇಡ. ಏನೊಂದು ದೃಷ್ಟಿ ಇರ್ತದೆ ಒಬ್ಬ ಕಲಾವಿದನಿಗೆ. ಒಬ್ಬ ಕಲಾವಿದನ ಮಗ ಇನ್ನೊಬ್ಬ ಕಲಾವಿದ ಆಗ್ಬೇಕು ಅಂತ ಆದ್ರೂ ಕೂಡ ಅದಕ್ಕೂ ಅನೇಕ ಸಂಗತಿಗಳು ಓದಿ ಬರಬೇಕಾಗ್ತದೆ. ಅದಷ್ಟು ಸುಲಭ ಇಲ್ಲ. ಅದು ಕೂಡ ಆಗ್ಬೇಕು, ಆಗ್ತೇನೆ ಅಂತಂದ್ರೆ ಆಗುದಿಲ್ಲ. ಇತ್ತೀಚಿನ ಮಧ್ಯಪ್ರದೇಶದಿಂದ ತಾನ್ಸೇನ್ ಗೌರವ ಅಂದ್ರೆ ನಮ್ಮ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ, ಆ ಎಲ್ಲ ಪ್ರಶಸ್ತಿಗಳ ಹೊರತುಪಡಿಸಿದಂತೆ ಇತ್ತೀಚೆಗೆ ನಿಮಗೆ ಸಿಕ್ಕಿದ್ದು ಅಂದ್ರೆ ಅದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಖುಷಿ ಆಯ್ತು. ಆಯ್ತಾ, ನನ್ನ ಇಷ್ಟು ವರ್ಷಗಳ ಈ ಒಂದು ಎಲ್ಲ ಇದನ್ನ ಅನುಭವಿಸ್ಕೊಂಡು ಸಂಕಟಗಳಿಂದ ಪಾರಾಗಿ ಬಂದು ಒಂದು ಯಶಸ್ವಿ ಕಲಾವಿದ ದೇಶದ ಮಟ್ಟದಲ್ಲಿ ನನ್ನೊಂದು ಗುರುತಿಸಿದ್ದಾರೆ, ಗೌರವಿಸಿದ್ದಾರೆ ಅನ್ನೋ ಒಂದು ಸಂದರ್ಭದಲ್ಲಿ ನನಗೆ ನಿಜವಾಗಿಯೂ ಬಹಳ ಪ್ರಾಮಾಣಿಕ ಹೇಳ್ಬೇಕಂದ್ರೆ ಬಹಳ ಖುಷಿ ಆಯ್ತು. ನಾನು ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಅನ್ನೋ ಭಾವ ಉಂಟಾಯ್ತು. ಸರ್, ನೀವು ನಿಮ್ಮ ಗುರುಗಳ ಬಗ್ಗೆ ಹೇಳಿದ್ರಿ ಸರ್, ಅಂದರೆ ಬೆಳಗ್ಗೆ ಸಾಯಂಕಾಲ ಹೆಚ್ಚಿನ ಒಂದು ಕಲಿಸುವಂಥ ಆಸಕ್ತಿ ನಿಮ್ಮಲ್ಲಿನ ಆ ಧ್ವನಿಯನ್ನು ಕೇಳಿ ಅವರು. ಆದರೆ ನೀವು ಗುರುಗಳಾದಾಗ ಬಹಳ ಸ್ಟ್ರಿಕ್ಟಾ ಸರ್? ಹೇಗಿರ್ತೀರಿ ಸರ್ ತಾವು ಸಂಗೀತ ಕಲಿಸುವಂಥ ಸಂದರ್ಭ? ನೋಡಿ, ಇದು ಹಿಂಗಿದೆ, ಗುರು ತನ್ನ ಪ್ರಯತ್ನ ಮಾಡ್ತಾನೆ, ಹೇಳ್ಕೊಡುವಂಗೆ ಹೇಳ್ಕೊಡ್ತಾನೆ. ನಿಮ್ಮ ಕೆಪಾಸಿಟಿ ಅದನ್ನು ಗ್ರಹಿಸುವ ಅಥವಾ ಅದನ್ನು ಬೆಳೆಸುವ, ಅದನ್ನು ಮಾಡುವ ಶಕ್ತಿ ನಿಮ್ಮಲ್ಲಿ ಎಷ್ಟಿದೆಯೋ ಅಕಾರ್ಡಿಂಗ್ಲಿ ನೀವು ಆಗ್ತಾ ಹೋಗ್ತೀರಾ. ನಾವು ಗುರುವಿಗೆ ಮೇಲೆ ಯಾವುದೇ ರೀತಿ ಆಕ್ಷೇಪ ಹಾಕೋ ಹಾಗಿಲ್ಲ. ಆಯ್ತಾ, ಅವನೆಲ್ಲರಿಗೂ ಒಂದೇ ರೀತಿ ಕಲಿಸ್ಕೊಡ್ತಾ ಹೋಗ್ತಾನೆ. ನೀವು ಅದನ್ನ ಎಷ್ಟು ಗ್ರಹಿಸ್ತೀರಿ, ಎಷ್ಟು ಅದನ್ನ ಬೆಳೆಸ್ತೀರಿ, ಎಷ್ಟು ನಿಮ್ದಾಗಿಸ್ಕೋತೀರಿ ಎಂಬುದು ಶಿಷ್ಯರಿಗೆ ಬಿಟ್ಟಂತ ಸಂಗತಿ. ಅದನ್ನೇನು ಮಾಡಿ ಕಟೀಲಿಕ್ಕೆ ಬರೋದಿಲ್ಲ, ಅದಾಗಬೇಕು ಅವರಷ್ಟೇ. ಕಲಿಯೋ ಆಸಕ್ತಿ ಇರುವಂತವರಿಗೆ ನಿಮ್ಮ ಕಿವಿ ಮಾತು ಏನ್ ಸರ್? ಕಲಿಯುವ ಆಸಕ್ತಿ ಇರುವಂತವರಿಗೆ ಕಲಿಬೇಕು, ಅದು ಸಾಧ್ಯ ಆದ್ರೆ ಮುಂದುವರಿಸಬೇಕು. ಆಯ್ತಾ, ಸಾಧ್ಯ ಆದ್ರೆ ಅಂತ ಯಾಕೆ ಮಾತು ಹೇಳಿದೆ ಅಂದ್ರೆ ಇದು ಎಲ್ಲರಿಗೂ ಬರೋದಿಲ್ಲ, ಸಾಧ್ಯ ಆಗುದಿಲ್ಲ. ಹೀಗಾಗಿ ಸಾಧ್ಯ ಆದ್ರೂ ಮುಂದುವರಿಸಬೇಕು. ಡೋಂಟ್ ವೇಸ್ಟ್ ಯುವರ್ ಟೈಮ್. ಆಯ್ತಾ, ನೀವು ಬಹಳ ಈ ಸಂಗೀತದಂತ ವಿಷಯದಲ್ಲಿ ಸಾಧನೆ ವಿದ್ಯೆ ಆದ್ರಿಂದ ನೀವು
ನಿಮ್ಮ ಸಮಯವನ್ನು ವೇಸ್ಟ್ ಆಗ್ತದೆ ಅಂತ ನಿಮಗೆ ಯಾವ ದಿವಸ ಅನಿಸ್ತೋ ಆ ದಿವಸ ಬಿಟ್ಬಿಡ್ರಿ ಅಂತ ನಾನು. ಆಯ್ತಾ? ಓಕೆ ಓಕೆ. ಕೊನೆಯ ಕಾರ್ಯಕ್ರಮ ಮುಗಿಸೋ ಅಷ್ಟೊತ್ತಿಗೆ ಮತ್ತೊಂದು ಕೇಳಿ ಕಾರ್ಯಕ್ರಮ ಮುಗಿಸೋಣ ಸರ್ ನಿಮ್ಮ ಗಾಯನ. ಬಸವರಾಜ ರಾಜಗುರುಗಳವರು ವಚನಗಳನ್ನು ಹಾಡ್ತಿದ್ರು. ಹಾಂ ಹೌದು ಸರ್. ಅವರಿಗೆ ತುಂಬ ಪ್ರಿಯವಾದಂತಹ ಒಂದು ವಚನವನ್ನು ಹಾಡ್ತೇನೆ. Yes. ಪ್ಲೀಸ್. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಅಂಬುಧಿಗೆ ಭಾನುವಿನ ಉದಯದ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ನನಗೆ ಎನ್ನ ಕೂಡಲ ಸಂಗಮ ದೇವರ ನೆನೆವ ಚಿಂತೆ ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ ಚಕೋರಂಗೆ. ನಿಮ್ಮ ಗಾಯನವನ್ನು ಕೇಳ್ತಾನೆ ಕೂತಿರೋಣ ಅನ್ಸುತ್ತೆ. ಕಾರ್ಯಕ್ರಮ ಅಂತೂ ಮುಗಿಸ್ಬೇಕಾಗಿದೆ. ಆದರೆ ನೀವು ಇಲ್ಲ ತುಂಬ ಅಭಿಮಾನ ಇಟ್ಟು ಚಂದನ ವಾಹಿನಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಕೂತು ಒಂದಷ್ಟೊತ್ತು ವಿಚಾರಗಳನ್ನು ಹೇಳಿ ನಮಗೊಂದಷ್ಟು ಸ್ಫೂರ್ತಿ, ನಾವುಗಳು ನಿಮ್ಮನ್ನು ಕೇಳುಗರನ್ನಾಗಿ ಮಾಡಿಸಿದ್ರಿ ಮತ್ತು ವೀಕ್ಷಕರಿಗೂ ಕೂಡ ಹಾಗೆ. ಹಾಗಾಗಿ ಇಡೀ ಚಂದನ ವಾಹಿನಿ ಪರವಾಗಿ, ನಮ್ಮ ಇಡೀ ತಂಡದ ಪರವಾಗಿ, ವೀಕ್ಷಕರ ಪರವಾಗಿ ನಿಮಗೊಂದು ಧನ್ಯವಾದ ಹೇಳ್ತಾ ಬೀಳ್ಕೊಡ್ತಾ ಇದ್ದೀವಿ ಸರ್. ನಮಸ್ಕಾರ. ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.